गुरुर्ब्रह्मा गुरुर्विष्णु गुरुर्देव महेश्वरः गुरुर् साक्षात् परब्रह्म तस्मै ಶ್ರೀ ಗುರವೇ ನಮಃ. ಶ್ರೋತ್ರಿಯ ಬ್ರಹ್ಮನಿಷ್ಠರಾದಂಥ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಅವರ ಪಿತೃರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸದ್ಗುರು ಮಾರ್ಕಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ ಇವತ್ತಿನ ನಿಜಗುಣರ ಒಂದು ಜೀವನ ಚರಿತ್ರೆ ಯಾವುದು ಜ್ಯೋತಿ ಬೆಳಗುತ್ತಿದೆ ಅನ್ನುವಂತಹ ಗ್ರಂಥದಲ್ಲಿ ಈಗ ಅವರು ಹಲವಾರು ವಿಚಾರಗಳನ್ನು ಯಾರ ಮುಂದೆ ಷಡಾಕ್ಷರಿಗಳನ್ನು ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ. ಯಾಕಂದರೆ ನಿಜಗುಣರು ಅಂತ ಮಹಾ ಒಂದು ರಾಜರಾದಂಥವರು ಅವರು ಒಂದು ಯೋಗಿ ಶಿವಯೋಗಿ ಆದಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಹಾಗಾಗಿಬಿಟ್ಟು ಇಲ್ಲಿ ಕೂಡ ಅವರು ಹಲವಾರು ರೀತಿಯಿಂದ ಇವಾಗ ಷಡಾಕ್ಷರಿ ಗುರುಗಳಿಗೆ ಅವರು ಹೇಳಿದರು. ಇಷ್ಟೊತ್ತಿನ ತನಕ ಮಹಾಂತಪ್ಪ ಕತೆ ಹೇಳಿದಂಥದ್ದನ್ನು ನಿಜಗುಂಡ್ರು ಇವಾಗ ಶುರು ಮಾಡಿದ್ದಾರೆ. ಈಗ ನಿನ್ನೆಯ ಒಂದು ವಿಷಯದಲ್ಲಿ ಕೂಡ ಹಲವಾರು ವಿಚಾರಗಳನ್ನು ಹೇಳಿದ್ರು. ಯಾಕಂತಂದ್ರೆ ಗುರುವಿಗೆ ತಕ್ಕ ಶಿಷ್ಯ ಅವನು ಜನತೆಯ ಅಂತರಂಗಕ್ಕೆ ಬೆಳಕನ್ನು ಬೀರುವ ಶಕ್ತಿ ಸಂಚಯನದಲ್ಲಿ ನೀವು ತೊಡಗಿದ್ದೀರಿ. ಯಾಕಂದ್ರೆ ಅಂತಃಕರಣದ ಒಂದು ಪ್ರಪಂಚ, ಬಾಹ್ಯದ ಪ್ರಪಂಚ ಅಂತ ಎರಡದಾವ. ಮುಖ್ಯವಾಗಿ ಅಂತರಂಗದ ಒಂದು ಶ್ರೀಮಂತಿಕೆ ಬೇಕಾಗ್ತದೆ, ಅಂತರಂಗದಲ್ಲಿ ಬೆಳಕು ಬೇಕಾಗ್ತದೆ. ಜಗತ್ತಿನಾಗ ಭಾಳಷ್ಟು ಜನರ ನಾವು ನೋಡ್ತಾ ಇದ್ದೀವಿ ಅಂತಂದ್ರೆ ಅಂತರಂಗದಲ್ಲಿ ಕತ್ತಲೆ ತುಂಬ್ಯದ, ಅಜ್ಞಾನ ತುಂಬ್ಯದ. ಯಾವಾಗ ಅಜ್ಞಾನದಿಂದ ಬೆಳಕಿಗೆ ಬರ್ತಾನ ಆವಾಗ ಆ ಶ್ರೀಮಂತಿಕೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಈಗ ಷಡಾಕ್ಷರಿಗಳು ಹೇಳಿದಂತೆ ಏನು ಯಾಕಂದ್ರೆ ಜ್ಞಾನ ಕರ್ಮಗಳ ತಪೋಭೂಮಿಯನ್ನಾಗಿ ಮಾಡಿವೆ ಈ ಬೆಟ್ಟವನ್ನು. ಯಾಕಂದ್ರೆ ಜ್ಞಾನ ಮತ್ತು ಕರ್ಮ ಎರಡನ್ನ ತಪೋಭೂಮಿಯನ್ನು, ಯಾಕಂದ್ರೆ ಅಲ್ಲಿ ಭಾಳ ವಿಶೇಷ ನಾವು ನೋಡ್ತೀವಿ. ಗುಹೆಗಳು ಭಾಳ ಚಂದ ಅದ. ಒಂದೆರಡು ಗುಹೆಗಳು ಅಂತ ನಿಜಗೊಂಡ್ರದೊಂದು ಗುಹೆ, ಷಡಾಕ್ಷರಿದೊಂದು ಗುಹೆ ನೋಡಿದ್ದೀವಿ. ಅಲ್ಲಿ ಯಾರು ಇವರು ಕುಮಾರ್ ನಿಜಗೊಂಡ್ರು ಕೊಡ್ತಾರಲ್ಲ ಆ ಜಾಗದಲ್ಲಿ ಷಡಾಕ್ಷರಿ ಮಾಡ್ಯಾರ. ಈ ಕಡೆ ಈಶ್ವರ ಗುಡಿ ಬಲ್ಲಿ ನಿಜಗುಂಡ್ರಿಗೂ ತಪಸ್ ಮಾಡುವಂಥ ಗುಹೆ ಅದ. ಅಲ್ಲಿ ಅವ್ರು ಮಾಡಿದಂಥದ್ದು ಇವತ್ತಿಗೂ ನೋಡ್ಬೋದು, ಭಾಳ ಚಂದ ಅದ. ಈ ರೀತಿಯಾಗಿ ಇದು ಭಾಳ ಒಂದು ಶ್ರೇಷ್ಠವಾದಂಥ, ಯಾಕಂತಂದ್ರೆ ಆ ಶಂಭುಲಿಂಗನ ಬೆಟ್ಟದಲ್ಲಿ ರಾಮರೂಢರು ಅವರೆಲ್ಲರೂ ಹೋಗಿ ಸಾಧನೆ ಮಾಡಿದ್ದಾರೆ. ಈ ಸಿದ್ದೇಶ್ವರ ಸ್ವಾಮೀಜಿ, ರಾಮರೂಢರು, ಇವರು ದೊಡ್ಡ ರಾಮರೂಢರು ಅಂಥವರೆಲ್ಲ ಮಾಡಿದ್ದಾರೆ. ಅದಕ್ಕೆ ಇಲ್ಲಿ ಕೂಡ ಅದಕ್ಕಿಂತ ಮುಂಚೆ ಇವರು ಹೇಳ್ತಾರೆ, ಷಡಾಕ್ಷರಿ ಹೇಳ್ತಾರೆ, ಇದು ಜ್ಞಾನ ಕರ್ಮಗಳ ತಪಭೂಮಿಯನ್ನಾಗಿ ಮಾಡಿದ ಈ ಬೆಟ್ಟವನ್ನು ಅಂತ ಹೇಳ್ತಾರೆ. ಯಾಕಂದರೆ ನಿಜಗೊಂಡ್ರ ಒಂದು ವಿಚಾರದಲ್ಲಿ ಷಡಾಕ್ಷರಿಗಳು ಹೇಳಿದಂತೆ ಮಹಾಂತ ಸ್ವಾಮಿಯಿಂದ ಬೆಟ್ಟದ ಕಾರ್ಯಕ್ಷೇತ್ರ ಬಹುಮುಖವಾಗಿ ಬೆಳೆದಿತ್ತು. ಪ್ರತಿದಿನವೂ ವೀರಭದ್ರ ಸ್ವಾಮಿಯ ದೇವಾಲಯದ ಪಕ್ಕದಲ್ಲಿರುವ ಕಲ್ಲು ಚಾವಡಿಯಲ್ಲಿ ಅನುಭವ ಗೋಷ್ಠಿ ಸೇರುತ್ತಿತ್ತು. ಇವತ್ತಿಗೆ ನೋಡ್ಬೋದು, ವೀರಭದ್ರ ಸ್ವಾಮಿದ ಒಂದು ಮೂರ್ತಿ ಅದ, ಅಲ್ಲಿ ದೇವಸ್ಥಾನ ಅದ, ಅಲ್ಲಿ ಬೈಲದ ಮುಂದೆ ಅಲ್ಲಿ ಏನೋ ಅನುಭವ ಗೋಷ್ಠಿ ಸೇರ್ತಿತ್ತು. ಮಹಾಂತ ಸ್ವಾಮಿ ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿ ನಿಜಗುಣರ ಗೀತೆಗಳನ್ನು ಓದುತ್ತಿದ್ದ. ಯಾರು? ಮಹಾಂತ ಸ್ವಾಮಿ. ಅವುಗಳ ಅರ್ಥ ಸ್ಪಷ್ಟವಾಗುವುದಕ್ಕಾಗಿ ಅನಂತರ ಚರ್ಚೆ ನಡೆಯುತ್ತಿತ್ತು. ಅದಕ್ಕೆ ಕೇಳೋದಕ್ಕಿಂತ ಸ್ವಲ್ಪ ಇದು ಅಂದ್ರೇನು ಅಂತ ಅನ್ನುವಂಥದ್ದು ಚರ್ಚೆ ಭಾಳ ಮುಖ್ಯ ಆಗ್ತದೆ. ಯಾಕಂದ್ರೆ ತಿಳಿಲಿಲ್ಲ ಅಂತಂದಾಗ ಇದು ಕೇಳುವಂಥದ್ದು, ಅದ್ರ ಬಗ್ಗೆ ವಿಚಾರ ಮಾಡುವಂಥದ್ದು ಇದು ಭಾಳ ಮುಖ್ಯ ಆಗ್ತದೆ. ಇದು ನಿಜಗೊಂಡ್ರೆ ಆಡಿದ ಮೇಲೆ ಅದ್ರ ಬಗ್ಗೆ ಅರ್ಥ ಮತ್ತು ಅದ್ರ ಬಗ್ಗೆ ಚರ್ಚೆ ಇವೆಲ್ಲ ನಡೀತಿದ್ವಂತ. ಶಂಭುಲಿಂಗನ ದೇವಾಲಯದ ಪಕ್ಕದಲ್ಲಿ ಒಂದು ದಾಸೋಹದ ಮಠ ನಿರ್ಮಿತವಾಗಿತ್ತು. ಬಂದು ಹೋದವರಿಗೆಲ್ಲ ಭಕ್ತರ ನೆರವಿನಿಂದ ನಿತ್ಯ ದಾಸೋಹ ನಡೆಯುತ್ತಿತ್ತು. ಇವತ್ತಿಗೂ ಅದೇ ಜಾಗದಲ್ಲಿ ದಾಸೋಹ ನಡೀತದೆ. ಅದಲ್ಲದೆ ಜನರ ಕಷ್ಟಗಳನ್ನು ಸಹಾನುಭೂತಿಯಿಂದ ಕೇಳಿ ಮಹಾಂತ ಸ್ವಾಮಿ ಅವರಿಗೆ ಸಾಧ್ಯವಾದ ಮಟ್ಟಿಗೂ ಮಾರ್ಗದರ್ಶಕನಾಗುತ್ತಿದ್ದ. ಹೀಗೆ ಅದು ಒಟ್ಟಿನಲ್ಲಿ ಜನರನ್ನು ಆಕರ್ಷಿಸಿತ್ತು. ಅವರ ಉದ್ಧಾರಕ್ಕೆ ಕಾರಣವಾಗಬಲ್ಲ ಸಾಂಸ್ಕೃತಿಕ ಕೇಂದ್ರವಾಗಿತ್ತು. ಇದನ್ನೆಲ್ಲ ನೆನೆಸಿಕೊಂಡ ನಿಜಗುಣರು ಹೇಳಿದರು. ಇದನ್ನೆಲ್ಲ ನಿಜಗುಣರು ಹೇಳಕತ್ತಿದ್ರು, ಹಿಂಗೆಲ್ಲ ಆಯಿತು ಅಂತ. ಹೌದು, ನನ್ನ ಎಲ್ಲ ಕೆಲಸಕ್ಕೆ ಪೂರಕವಾದ ಆಸಕ್ತಿಯನ್ನು ಪಡೆದು ಮಹಾಂತಪ್ಪ ನನ್ನ ಹೊರೆಯನ್ನು ಹಗುರಗೊಳಿಸಿದ್ದಾನೆ. ಯಾಕಂದ್ರೆ ಪ್ರತಿಯೊಂದರಾಗ ಮಹಾಂತಪ್ಪ ನಿಜಗುಣರ ಜೊತೆ ಕೆಲಸದಲ್ಲಿ ಭಾಗಿಯಾಗ್ತಿದ್ದ. ಸಂಪೂರ್ಣವಾಗಿ ಕೃತಿ ರಚನೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾನೆ. ಇಲ್ಲವಾದರೆ ಇಷ್ಟರಲ್ಲಿ 2 ಕೃತಿಗಳ ರಚನೆ ಸಾಧ್ಯವಾಗುತ್ತಿರಲಿಲ್ಲ. ಅಂದರೆ
2 ಕೃತಿಗಳನ್ನು ಬರೆದಿದ್ರು. ಮಹಾಂತಪ್ಪನ ಒಂದು ಸಹಾಯ ಭಾಳ ಮುಖ್ಯ ನನಗೆ ಇತ್ತು, ಅದೇ ಪ್ರಕಾರ ನನಗೆ ಹೆಲ್ಪ್ ಮಾಡಿದರು ಅಂತ ನಿಜಗುಂಡ್ರು ಹೇಳಿದರು. ಇಲ್ಲಿಂದ ಅವರ ಮಾತು ಕೃತಿಗಳ ಕಡೆಗೆ ತಿರುಗಿತು. ಆ ಇನ್ನೊಂದು ಕೃತಿಯ ವಿಚಾರವನ್ನು ನಿಮಗೆ ಹೇಳಿಯೇ ಇಲ್ಲ ಅಲ್ಲವೇ ಎಂದು ನಿಜಗುಣರು ಅದನ್ನು ಹೇಳಲು ತೊಡಗಿದರು. ಯಾಕಂದರೆ ಒಂದು ಕೃತಿ ಬಗ್ಗೆ ಇದೇನೋ ಬರಕತ್ತದಲ್ರ, ನನ್ನ ಫೋನಿಗಾರ ಮಾಡ್ತಾ ಅದನ್ನು ಹೇಳಲು ತೊಡಗಿದರು. ಅದರ ಹೆಸರನ್ನು ಪರಮಾರ್ಥ ಪ್ರಕಾಶಿಕೆ ಎಂದು ಹೆಸರಿಟ್ಟಿದ್ದೇನೆ. ಶ್ರೀ ಚೆನ್ನ ಸದಾಶಿವಯೋಗಿಗಳು ಶಿವಯೋಗ ಪ್ರದೀಪಿಕೆ ಎಂಬ ಗ್ರಂಥವನ್ನು ನೋಡಿರಬೇಕು ಅಲ್ಲವೇ ಅಂತ ಅದರ ಹೆಸರು ಪರಮಾರ್ಥ ಪ್ರಕಾಶಿಕೆ ಎಂದು ಹೇಳಿದಂಥದ್ದು. ಒಂದೇ ಐತಲ್ರಿ. ಅದಕ್ಕೆ ಈಗ ಗ್ರಂಥದ ಹೆಸರುಗಳನ್ನು ಅವರು ಹೇಳಿದರು. ನಂತರ ಮತ್ತೆ ಹೇಳ್ತಾರೆ, ನೋಡಿದ್ದೇನೆ, ತುಂಬ ಸುಂದರವಾದ ಗ್ರಂಥ. ಷಡಕ್ಷರಿ ಹೇಳಿದರು, ತಾವು ಹಿಂದೆ ಓದಿದ್ದನ್ನು ನೆನೆಸಿಕೊಳ್ಳುತ್ತಾ. ಹಿಂದೆ ನಾನು ನೋಡಿದ್ದೀನಿ ಶಿವಯೋಗ ಪ್ರದೀಪಿಕೆ ಅಂತ ಅವರು ಷಡಕ್ಷರಿ ನಿಜಗುಂಡ್ರಿಗೆ ಹೇಳಿದರು. ಆ ಗ್ರಂಥದ ಆಧಾರದಿಂದ ಬರೆದಿರುವ ಸರಳವಾದ ಗದ್ಯ ಗ್ರಂಥ ನನ್ನ ಪರಮಾರ್ಥಿಕ ಪ್ರಕಾಶಿಕೆ ಇಲ್ಲೇ ಇದೆ ನೋಡಿ ಎಂದು ಮೇಲೆದ್ದು ನಿಜಗುಣರು ಒಂದು ಓಲೆಗರಿಯ ಒತ್ತಿಗೆಯನ್ನು ತಂದರು. ಅದನ್ನು ಬಿಚ್ಚಿ ಮೊದಲನೆಯ ಗರಿಯನ್ನು ತೆಗೆದುಕೊಡುತ್ತಾ ಇದನ್ನು ಓದಿ ಎಂದರು. ಇಷ್ಟ ದೇವತೆ ಅಸ್ಥಿ ಮೊದಲಾದವು ಆದ ಮೇಲೆ ಇರುವ ಒಂದು ಗದ್ಯ ಭಾಗದ ಷಡಾಕ್ಷರಿಗಳ ಗಮನವನ್ನು ಸೆಳೆದರು. ಷಡಾಕ್ಷರಿಗಳು ಅದನ್ನು ಓದತೊಡಗಿದರು. ಅದು ಹೀಗಿತ್ತು. ಅದು ನಾನು ಬರೆದಿದ್ದೀನಿ ಅಂತ ಒಂದು ಗ್ರಂಥವನ್ನು ತೆಗೆದುಕೊಟ್ಟರು. ಅದನ್ನು ಈ ಷಡಾಕ್ಷರಿಗಳು ಓದತೊಡಗಿದರು. ಹೆಂಗೆ ಓದಿದ್ರು ಅಂದರೆ ಹೇಳ್ತಾರೆ ಅವರು, ಶಿವಯೋಗ ಪ್ರದೀಪಿಕೆ ಎಂಬ ವಿಶಿಷ್ಟ ಯೋಗಶಾಸ್ತ್ರ ಗ್ರಂಥಗಳನ್ವಯ ತಾತ್ಪರ್ಯವನ್ನೇ ಸೂಪಶಾಸ್ತ್ರ ಸಮ್ಮತದಿಂ ಕೂಡಿ ಮಾಡಿದ ಸುಪದಾರ್ಥದಂದವ ನರಿದು ಒಂದಿನಿಸು ತುಪ್ಪವ ನೆರೆದೊಪ್ಪ ಮಾಗಿ ಪೊಡಗಿನಿ ತೊಟ್ಟು ಮಹಾಸ್ವಾದಗೊಳಿಸುವಂತೆ ಲಾಲಿತ್ಯಮಾದ ಟೀಕಾನುರೂಪದಿಂ ನೇರಿತ್ತಾಗಿ ಸೇರಿವೆ ಗೈದು ಸಕಲ ಯೋಗೇಶ್ವರ ಬಡುವಂತೆ ಕರ್ನಾಟಕ ವಚನ ರಚನೆಗಳಿಂದ ಪರಮಾರ್ಥ ಪ್ರಕಾಶಿಕೆ ಎಂಬ ಹೆಸರವನ್ನಿಟ್ಟು ಬೇರೊಂದು ಪ್ರಕರಣವಾಗಿ ಮಾಡಿದನೆಂತಂದೊಡೆ ಎಂದು ಮುಂದುವರಿದಿತ್ತು. ಯಾಕಂತಂದ್ರೆ ಸ್ವಲ್ಪ ಹಳೆಗನ್ನಡ ಇದ್ದರೂ ಕೂಡ ಅದು ನಮ್ಗೆ ಅರ್ಥ ಆಗದೆ ಇದ್ದರೂ ಕೂಡ ಈಗ ಈ ದೊಡ್ಡ ಶಿವಪುತ್ರಪ್ಪ ಗುರುಗಳು ನಮ್ಗೆ ನಿಜಗುಂಡ್ರದ್ದು ಭಾಳ ಸುಲಭವಾಗಿ ಮಾಡಿದರು. ಯಾಕಂದ್ರೆ ನಿಜಗುಂಡ್ರದ್ದು ನೀವು ಗ್ರಂಥ ನೋಡ್ರಿ ಅರ್ಥನೇ ಆಗಂಗಿಲ್ಲ. ಅದಕ್ಕೆ ಪರಮಾರ್ಥದಾಗ ಈ ಜ್ಞಾನಿಗಳು ನೀವು ಬೇಕಾದಂಥ ಜ್ಞಾನಿಗಳು ಕೇಳ್ರಿ, ನಿಜಗುಂಡ್ರ ಗ್ರಂಥ ಅರ್ಥ ಆಗಂಗಿಲ್ಲ ರೀ, ನಮ್ಗೆ ಕಬ್ಬಿಣದ ಕಡಲೆ ಅದಾವಂತಾರೆ. ಇದನ್ನು ಈಗೇನು ಶಿವಪುತ್ರ ಗುರುಗಳು ಈ ಹುಬ್ಳಿ ಸಿದ್ಧಾರೂಢರ ಮಠದಾಗ ಅದಾರಲ್ಲ, ಇವರು ದೊಡ್ಡ ಶಿವಪುತ್ರಪ್ಪ ಗುರುಗಳು, ಈಗ ಅಭಿನವ ಶಿವಪುತ್ರ ಗುರುಗಳು ಮನೆ ತೀರ್ಕೊಂಡ್ರು. ಅವರು ಗುರುಗಳು ಬಸವಾನಂದ್ರ ಏನು ಮಾಡಿದಾರ, ಆ ಬಸವಾನಂದ್ರ ಗುರುಗಳು ಕಟ್ಟಾಯ್ತೇನೆ ನೋಡ್ರಿ. ಅದಕ್ಕೆ ಅವರು ಶಿವಪುತ್ರಪ್ಪ ಗುರುಗಳು ನಿಜಗುಂಡ್ರ ಒಂದು ಇದಕ್ಕೆ ಟೀಕಾ ತಾತ್ಪರ್ಯ ಎಲ್ಲವನ್ನ ಬರೆದು ಸುಲಭವಾಗಿ ಮಾಡಿದ್ರು ಅವರು. ಇಲ್ಲಿ ಈಗ ಇಲ್ಲಿ ಭಾಳ ಸುಲಭವಾಗಿ ಮಾಡಿದಂಥ ಯಾರು ದೊಡ್ಡ ಶಿವಪುತ್ರಪ್ಪ ಗುರುಗಳು. ಹೀಗಾಗಿ ಇಲ್ಲಿ ನಿಜಗುಂಡ್ರ ಭಾಳ ಒಂದು ವಿಚಾರಗಳು ಅಂದರೆ ವರ್ಡ್ಸ್ಗಳು ಭಾಳ ಟಫ್ ಇರುವಂಥದ್ದು. ಈಗ ಮತ್ತೆ ಹೇಳ್ತಾರವರು, ಮಾತು ಭಾಳ ಚೆನ್ನಾಗಿದೆ ಶಿವಯೋಗಿಗಳೇ. ಷಡಾಕ್ಷರಿಗಳು ಮೆಚ್ಚುಗೆಯಿಂದ ಹೇಳಿದರು. ಸೂಪಶಾಸ್ತ್ರದಲ್ಲಿ ಹೇಳಿದ ಪದಾರ್ಥಗಳನ್ನು ಹದವರಿತು ಸೇರಿಸಿ ತುಪ್ಪವನ್ನು ಒಳಗಿಟ್ಟು ರುಚಿಯಾದ ಭಕ್ಷ್ಯಗಳನ್ನು ತಯಾರಿಸುವಂತೆ ಆ ಸಂಸ್ಕೃತ ಗ್ರಂಥದಿಂದ ಅನುಭವದ ಅಡಿಗೆಯನ್ನು ನೀವು ಮಾಡಿದ್ದೀರಿ. ಕನ್ನಡಕ್ಕೆ ಒಂದು ವಿಶಿಷ್ಟವಾದ ಗ್ರಂಥವನ್ನು ಕಾಣಿಕೆ ಕೊಟ್ಟಿದ್ದೀರಿ. ಕನ್ನಡಕ್ಕೆ ಮೊಟ್ಟ ಮೊದಲನೆಯ ಯೋಗ ಗ್ರಂಥವನ್ನು ಕೊಟ್ಟ ಕೀರ್ತಿ ನಿಮ್ಮದು. ಯಾಕೆಂದರೆ ಯೋಗ ಗ್ರಂಥವನ್ನು ಬರೆದಿದ್ರು. ಅನುಭವದ ಅಡಗಿಯ ಮಾಡಿ ಅದಕ್ಕೆ ನೀವೆಲ್ಲ ಬಂದು ಕೂಡಿ ಅಂತ ಯೋಗ ಅದರಲ್ಲಿ ಬರ್ತದದು. ಯಾಕಂತಂದರೆ ಇದು ಜ್ಞಾನದಲ್ಲೇ ಬರ್ಕೊಂಡು ಬಂದಿದ್ದಾರೆ. ಅನುಭವದ ಅಡಗಿಯ ಮಾಡಿ ಅಂತಂದ್ರೆ ಒಂದು ಒಳ್ಳೆ ಸಿಹಿಯಾದ ಪದಾರ್ಥವನ್ನು ನಾವು ಮಾಡಬೇಕಾದಾಗ ಸಕ್ಕರೆ, ತುಪ್ಪ, ಇಲ್ಲ ಯಾಲಕ್ಕಿ, ಗೋಡಂಬಿ, ದ್ರಾಕ್ಷಿ ಹಾಕಿ ಹೆಂಗೆ ಮಾಡಿ ಒಂದು ಸಿಹಿಯಾದ ಅಡುಗೆಯನ್ನು ರೆಡಿ ಮಾಡ್ತೀವಿ, ಅದೇ ರೀತಿ ಅಲ್ಲಿ ರವೆ ಆಗಿರ್ಬೋದು, ಈ ಪ್ರತಿಯೊಂದನ್ನು ಹದ ಮಾಡಿಕೊಂಡು ಅದ್ರಾಗ ತುಪ್ಪ, ಗೋಡಂಬಿ, ದ್ರಾಕ್ಷಿ ಹಾಕಿ
ಒಂದು ಒಳ್ಳೆ ರುಚಿಕಟ್ಟಾದಂಥ ಆಹಾರವನ್ನು ಹೆಂಗೆ ಮಾಡ್ತಾರೆ, ಅದೇ ರೀತಿ ಈ ಸಂಸ್ಕೃತ ಗ್ರಂಥದಲ್ಲಿ ಹಲವಾರು ವಿಚಾರಗಳನ್ನು ಅನುಭವದ ಅಡಿಗೆಯನ್ನು ಮಾಡಿ ಕೊಟ್ಟಿದ್ದೀರಿ ನಿಜಗುಂಡ್ರೆ ಅಂತ ಷಡಾಕ್ಷರಿ ಸ್ವಾಮಿ ಅವ್ರು ನಿಜಗುಂಡ್ರಿಗೆ ಹೇಳಿದರು. ಅದಕ್ಕಿಂತಲೂ ಹೆಚ್ಚಾಗಿ ಭುಜಲಿಂಗ ಸ್ವಾಮಿಗಳ ಬಳಿಯಲ್ಲಿ ನಾನು ಕೈಗೊಂಡ ಯೋಗ ಮಾರ್ಗಗಳ ಅನುಭವ ಅಭಿವ್ಯಕ್ತವನ್ನು ಪಡೆಯಲು ಸತತ ಪ್ರಯತ್ನಿಸುತ್ತಿತ್ತು. ಒಮ್ಮೆ ಇದ್ದಕ್ಕಿದ್ದಂತೆ ಈ ಭಾವನೆ ನನಗೆ ಒಳೆಯಿತು. ಚೆನ್ನ ಸದಾಶಿವಯೋಗಿಗಳ ಈ ಗ್ರಂಥವನ್ನು ಆಧಾರವಾಗಿಟ್ಟುಕೊಂಡು ಅದರ ಮೇಲೆ ನನ್ನ ಅನುಭವವನ್ನು ಹರಿಯ ಬಿಡಬಹುದೆನಿಸಿತು. ಈ ಶಾಸ್ತ್ರ ಗ್ರಂಥವನ್ನು ಗದ್ಯದಲ್ಲಿ ಬರೆದರೆ ಮುಂದಿನ ನನ್ನ ಮಹಾಕೃತಿಯಾದ ವಿವೇಕ ಚಿಂತಾಮಣಿಯನ್ನು ಬರೆಯುವುದಕ್ಕೆ ಗದ್ಯ ಶೈಲಿಯ ಪಳಗಿದಂತೆ ಆಗುತ್ತದೆ ಎಂಬ ಭಾವನೆಯಿಂದ ಗದ್ಯದಲ್ಲಿಯೇ ಅದನ್ನು ಬರೆದೆ. ಪ್ರೌಢವಾದ ರೀತಿಯಲ್ಲಿ ಅದನ್ನು ಮುಗಿಸಿದ್ದೇನೆ ನಂಬಿಕೆ ನನಗಿದೆ. ಅದಾದ ನಂತರ ಕೃತಿಯೇ ಪರಮಾನುಭವಬೋಧೆ ಎಂಬ ಗ್ರಂಥವನ್ನು ಮಾತನ್ನು ಮುಗಿಸಿದ್ರೆ ಅವರು ನಿಜಗುಂಡ್ರೆ. ಯಾಕಂತಂದ್ರೆ ನಾನು ಹಲವಾರು ವಿಚಾರಗಳನ್ನು ಭುಜಲಿಂಗ ಗುರುಗಳ ಹತ್ರ ಅಲ್ಲಿ ನಾನು ಸಾಧನೆ ಮಾಡಬೇಕಾದಾಗ ಅನುಭವ ಹಲವಾರು ರೀತಿಯಿಂದ ಆಯಿತು. ಅದಕ್ಕಿಂತ ಮತ್ತೆ ಒಮ್ಮೆಗೆ ಇದ್ದಕ್ಕಿದ್ದಂತೆ ಆ ಭಾವನೆ ಉಳಿತಾ ಇತ್ತು. ಅದಕ್ಕಾಗಿ ಕೆಲವು ಆಧಾರ, ಯಾಕಂದರೆ ಚೆನ್ನ ಶಿವಯೋಗಿಗಳ ಒಂದು ಗ್ರಂಥವನ್ನು ಆಧಾರವಿಟ್ಟುಕೊಂಡು ಅದ್ರ ಬಗ್ಗೆ ಬರಿಬೇಕಂತ ಇದ್ದೆ. ನಾನು ಅನುಭವವನ್ನು ಅರಿಯ ಬಿಡಬೇಕನ್ನಿಸ್ತಿತ್ತು. ಆದರೂ ಕೂಡ ಗದ್ಯದಲ್ಲಿ ಬರೆದರೆ ಮುಂದಿನ ಮಹಾಕೃತಿಯಾದ ವಿವೇಕ ಚಿಂತಾಮಣಿಗೆ ಅವಾಗೆಲ್ಲ ಇದಾಗಂಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಈ ರೀತಿಯಿಂದ ಬರೆದಿದ್ದೀನಿ ಅಂತ ನಿಜಗುಣರು ಯಾರಿಗೆ ಹೇಳಿದರು? ಷಡಾಕ್ಷರಿಗೆ ಹೇಳಿದರು. ಇದನ್ನು ಸಾಂಗತ್ಯದಲ್ಲಿ ಬರೆದಿದ್ದರಲ್ಲವೇ? ಆ ದಿನ ಅದರಿಂದ ಸ್ವಲ್ಪ ಭಾಗವನ್ನು ಓದಿದ್ದನ್ನು ನೆನೆಸಿಕೊಳ್ಳುತ್ತಾ ಕೇಳಿದರು ಷಡಾಕ್ಷರಿಗಳು. ಹೌದು, ದೇಶೀಯ ಆಡುಗಬ್ಬದ ರೂಪದಲ್ಲಿ ಇದನ್ನು ರಚಿಸಿದ್ದೇನೆ. ಆ ದಿನ ನಿಮಗೆ ಹೇಳಿದಂತೆ ಯಾಜ್ಞವಲ್ಕ್ಯ ಮತ್ತು ಮೈತ್ರೇಯ ಇವರ ಸರಸ ಸಂಭಾಷಣೆಯ ರೂಪದಲ್ಲಿದೆ. ಬೇಕಂತಲೇ ಅವರ ಸಂಭಾಷಣೆಗಳು ಹೆಚ್ಚು ಸರಸವಾಗಿರುವಂತೆ ಬಳಸಿದ್ದೇನೆ. ಯಾಕಂದರೆ ಪರಮಾರ್ಥ ಗೀತೆಯಲ್ಲಿ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಬರೆದಂತಹ ಪರಮಾನುಭವಬೋಧೆ ಅಲ್ಲಿ ಯಾಜ್ಞವಲ್ಕ್ಯ ಮೈತ್ರೇಯ ಏನು ಸಂವಾದ ಬರ್ತದ ಆ ವಿಚಾರವನ್ನು ಬಹಳ ಸೊಗಸಾಗಿ ಹೇಳಿದ್ದೇನೆ ಅಂತ ಹೇಳ್ತಾರೆ. ಯಾಕಂತಂದ್ರೆ ನಿಮ್ಮ ರಾಣಿಯಾಗಿದ್ದ ಮಂಗಳೆ ಮೈತ್ರಿಯಂತೆ ಆಧ್ಯಾತ್ಮ ಪ್ರವೃತ್ತಿಯುಳ್ಳವಳಾಗಿದ್ದರೆ ನೀವು ಬಹುಶಃ ಯಾಜ್ಞವಲ್ಕ್ಯರಂತೆ ಬೋಧನೆಯನ್ನು ಮಾಡುತ್ತಿದ್ದೀರಿ. ಅದಕ್ಕೆ ಸಾಕ್ಷಿಯಾಗಿ ಈ ಗ್ರಂಥವನ್ನು ಬರೆದಂತೆ ತೋರುತ್ತದೆ ಅಲ್ಲವೇ ನಿಜಗುಣರೇ? ನಗುತ್ತ ಕೇಳಿದರು ಷಡಾಕ್ಷರಿ. ಯಾಕಂತಂದ್ರೆ ಅಲ್ಲಿ ಮೈತ್ರಾದೇವಿ ಜ್ಞಾನ ಇದ್ದವನ್ನೇ ಮದುವೆ ಆಗ್ತೀನಿ ಅಂತ ಆಗಿದ್ದಾಳೆ. ಯಾಕಂದ್ರೆ ಲೌಕಿಕ ಜನರ ಒಂದು ಭಾವನೆಗಳು ಮತ್ತು ಪರಮಾರ್ಥದಲ್ಲಿರುವಂಥ ಸಂಸ್ಕಾರವುಳ್ಳಂಥ ಭಾವನೆಗಳಿಗಿರುವಂಥ ವ್ಯತ್ಯಾಸ ಭಾಳ ಇರ್ತದೆ. ಅಲ್ಲೇ ಕಾತ್ಯಾಯಿನಿ ಮೈತ್ರಾದೇವಿ ಇಬ್ಬರು ಹೆಂಡ್ರಿದ್ರು. ಕಾತ್ಯಾಯಿನಿ ಬರೀ ಸಿರಿ ಸಂಪತ್ತನ್ನು ಕೇಳಿದಳು, ಮೈತ್ರಾದೇವಿ ಆಧ್ಯಾತ್ಮ ವಿಚಾರವನ್ನು ಕೇಳಿದಳು. ಅದಕ್ಕೆ ಹೇಳ್ತಾರೆ, ನೀವು ಪರಮಾರ್ಥ ಗೀತೆಯಲ್ಲಿ ಯಾಜ್ಞವಲ್ಕ್ಯ ಮೈತ್ರೇಯ ವರ ಸಂವಾದವನ್ನು ನೀವು ತಿಳಿಸಿದಿರಿ. ನಿಮ್ಮ ರಾಣಿಯಾಗಿದ್ದ ಯಾರು? ಮಂಗಳೆ. ಯಾರು? ನಿಜಗುಂಡ್ರ ಹೆಂಡ್ತಿ. ಪರಮಾನುಭವಬೋಧೆಯಲ್ಲಿ ಯಾಜ್ಞವಲ್ಕ್ಯ ಮೈತ್ರೇಯ ವರ ಸಂವಾದ ರೂಪವಾದಂಥದ್ದನ್ನು ನೀವು ತಿಳಿಸಿದ್ದು ನಿಮ್ಮ ರಾಣಿಯಾದ ಮಂಗಳೆ, ಅಂದರೆ ನಿಮ್ಮ ಹೆಂಡತಿ ಆದಂಥ ಮಂಗಳೆ ಮೈತ್ರಾದೇವಿಯಂಗ ಆಧ್ಯಾತ್ಮದ ಒಂದು ಪ್ರವೃತ್ತಿ, ಅಂದರೆ ಆಧ್ಯಾತ್ಮ ಮಾರ್ಗದಲ್ಲಿ ಆಕೆ ಇದ್ದಿದ್ರೆ ಬಹುಶಃ ಯಾಜ್ಞವಲ್ಕ್ಯರಂತೆ ಬೋಧನೆಯನ್ನು ಮಾಡ್ತಿದ್ರಲ್ಲ. ಅದಕ್ಕೆ ಸಾಕ್ಷಿಯಾಗಿ ಈ ಗ್ರಂಥವನ್ನು ಬರೆದಂತೆ ತೋರ್ತದ ಅಂತ ಅವ್ರು ನಿಜಗುಂಡ್ರಿಗೆ ಹೇಳಿದರು ಷಡಾಕ್ಷರಿಗಳು ನಗುತ್ತಾ. ನಿಮ್ಮದು ಒಳ್ಳೆಯ ಕಲ್ಪನೆಯೇ, ಮುಗುಳು ನಗುತ್ತಾ ಹೇಳಿದರು ನಿಜಗುಣರು. ಆದರೆ ಹಾಗಾಗಲಿಲ್ಲವಲ್ಲ ಎಂದೇನೂ ನಾನು ಯೋಚಿಸುತ್ತಿಲ್ಲ. ಇಷ್ಟು ಮಾತ್ರ ನಿಜ, ಹೆಣ್ಣು ವಿಲಾಸಿನಿ ಆಗಬಾರದು, ಮೈತ್ರಿಯಂತಾಗಬೇಕೆಂಬ ಬಯಕೆಯನ್ನು ನಾನು ತುಂಬಿಕೊಂಡಿದ್ದೇನೆ. ನೋಡ್ರಿ, ಭಾಳ ವಿಶೇಷವಾಗಿ ಹೇಳ್ತಾರೆ ಅವರು. ಏನು ಹೇಳ್ತಾರ ಅಂತಂದರೆ, ಹೌದು ನಿಮ್ಮ ಕಲ್ಪನೆ ಭಾಳ ಒಂದು ಒಳ್ಳೆಯದೇ ಅದ. ಯಾಕಂತಂದ್ರೆ ನನಗೂ ಮೈತ್ರಾದೇವಿ ಹೆಂಗಿರಲಿ ಹೆಂಡ್ತಿ ಅಂತಲೇ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ಹೇಳ್ತಾರೆ ಅವರು, ವಿಲಾಸಿನಿ ಆಗಬಾರ್ದು, ಮೈತ್ರಾದೇವಿ ಅಂತ ಆಗಬೇಕು. ಯಾಕಂದರೆ ಮೈತ್ರಾದೇವಿ ಆಧ್ಯಾತ್ಮದ ವಿಚಾರವನ್ನು ಆಕೆ ಕೇಳ್ತಿದ್ಳು, ಅದನ್ನೇ ಕೇಳಿದ್ಳು ಆಕೆ. ಯಾಕಂದರೆ ಆಧ್ಯಾತ್ಮ ಜೀವಿಗಳಿಗೆ ಅದನ್ನೇ ಇರಬೇಕನ್ನುವಂಥದ್ದು ಬಯಕೆ ಇರ್ತದ. ಅದಕ್ಕೆ ಈ ಬಯಕೆಯನ್ನು ನಾನು ತುಂಬಿಕೊಂಡಿದ್ದೆ. ಅದೇ ಬಯಕೆ ನನ್ನಲ್ಲೂ ಇತ್ತು. ಮೈತ್ರಿ ಅಂತ ಬಯಕೆಗಳನ್ನು ಬಯಸುವ ಹೆಂಡತಿಯಾಗಬೇಕು. ಆಕೆಯ ಉದ್ದೇಶ ಯಾವುದು ನೋಡ್ರಿ? ಯಾಕಂತಂದ್ರೆ ಮೈತ್ರಾದೇವಿ ಅಂತ ಹೆಂಡತಿ ಆಗ್ಬೇಕನ್ನೋದು ನಾನು ಭಾಳ ತಲೆಗಿತ್ತು. ಆಕೆ ನೋಡಿದಾಗ ಹಾಗೆ ಅದಾಳ ಅಂತ ಅಂದ್ಕೊಂಡೆ. ಆದ್ರೆ ಆಕೆ ಲೌಕಿಕದಲ್ಲಿ ಭಾಳ ಅದಾಳ ಅಂತ ನಾನು ತಿಳ್ಕೊಂಡಿರಲಿಲ್ಲ. ಯಾರೇ ಆಗಲಿ ಆಧ್ಯಾತ್ಮ ಜೀವಿಗಳು ಮೈತ್ರಾದೇವಿ ಅಂತ ಹೆಂಡತಿನೇ ಬೇಕಂತ ಅಪೇಕ್ಷೆ ಪಡ್ತಾರೆ. ಅದು ಸತ್ಯವಾದ ಮಾತು ಅಂತ ನಿಜಗೊಂಡ್ರೆ ಹೇಳ್ತಾರೆ.
ಆಕೆ ಉದ್ದೇಶ ಯಾವುದು ಅಂತಂದ್ರೆ ಅದನ್ನು ಹಿಡಿದಿಟ್ಟು ಹೇಳಿದ್ದಾರೆ ಅವರು. ಏನು, ಒಂದು ದುಃಖದಳು ತಾನೊಂದದೆ ಪರಿಪೂರ್ಣ ಆನಂದ ರೂಪಿಂದ ಸಂತತ ಮಿರ್ಪ ಅಂದ ಕುಪಾಯಮಿದೆಂದು ಅಲವಿಂದೆ ನೀನಿಂದೆ ನಗರಪು ಸನ್ಮುನಿ ಮುಖ್ಯ ಅಂತ ಎಂದು ಕೇಳುತ್ತಾಳೆ ಅಂತ ಹೇಳಕತ್ತಾರೆ ನಿಜಗೊಂಡ್ರು. ಇದು ಯಾಕಂತಂದ್ರೆ ಒಂದು ದುಃಖದಳು ತಾನೊಂದದೆ ಅಂತಂದಾಗ ನಮ್ಗೆ ಕೆಲವೊಂದೊಂದು ವಿಚಾರಗಳು ಜ್ಞಾನಿಗಳು ಹೇಳ್ತಾರೆ ಅಂದ್ರೆ ಭಾಳ ಒಳಗೆ ಹೋಗಂಗಿಲ್ಲ, ತಟ್ಟಿಗೆ ಹೋಗಿಬಿಡ್ತಾವೆ. ಅವು ಎಷ್ಟೇ ವಿಚಾರಗಳು ಹೇಳಿದ್ರೆ ಈಗ ನೋಡ್ರಿ ಭಾಳಷ್ಟು ಹತ್ರ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲಹುದು ನರರಿಗೆ ಮುಕ್ತಿ. ಮುಕ್ತಿ ಅಂದ್ರೆ ನಾವು ವಿಚಾರ ಯಾಕೆ ಮಾಡಬಾರ್ದು? ಮಾಡಂಗಿಲ್ಲ. ಶ್ರೀ ಗುರು ವಚನವನ್ನೇ ಕೇಳಬೇಕು, ಕೇಳಂಗಿಲ್ಲ, ಕಿವಿಗೆ ಬೀಳ್ತಾವ, ಹತ್ತಿಗೆ ಹಿಂಗೆ ಬಡ್ದು ಹೋಗ್ಬಿಡ್ತಾವ. ಯಾಕಂತಂದ್ರೆ ಅದು ಆಳವಾಗಿ ಅಲ್ಲಿ ಆ ಬೀಜ ಬಿದ್ದು ಗಿಡ ಆಗಂಗಿಲ್ಲ. ಯಾಕಂದರೆ ಭೂಮಿ ಸರಿ ಇರಬೇಕಾಗ್ತದೆ. ಭೂಮಿನೇ ಸರಿ ಇರಲಿಲ್ಲ ಅಂದ್ರೆ ಬಡ್ದಕ್ಕೆ ಹೋಗ್ಬಿಡ್ತಾವೆ ಅಷ್ಟೇ. ಅದಕ್ಕೆ ಈ ಅಂತಃಕರಣ ಅನ್ನುವಂಥ ಭೂಮಿ ಹದವಾಗಿತ್ತಂತಂದ್ರೆ ಶ್ರೀ ಗುರು ವಚನೋಪದೇಶವನ್ನು ಒಂದು ಸಲಕ್ಕೆ ಹಿಡ್ಕೊಂಡ್ಬಿಡ್ತೀವಿ. ಬೆಳಗ್ಗೆ ಕ್ಲಾಸ್ನಾಗೆ ಯಾರೇ ನಮ್ಮ ಸಂಸ್ಕಾರಗಳು ಹೆಂಗಿರ್ತಾವೆ ಅನ್ನೋದು ಈಗ ನಾವು ಹೇಳಿರ್ಬೋದು, ಕೇಳಿರ್ಬೋದು, ಏನೇ ಆಗಿರ್ಬೋದು. ಒಂದೊಂದು ವಿಚಾರ ತಲೆಗೆ ಹೊಕ್ಕೊಂಬಿಟ್ಟು ಅಂದ್ರೆ ಸಂಜಿತನ ಚಿಂತನ ನಡೀತದೆ. ಯಾಕೆ ನಡೀತದೆ ಅಂತಂದ್ರೆ ಜನ್ಮ ಸಂಸ್ಕಾರ. ಯಾವಾಗ ಅಂತಃಕರಣ ಅನ್ನುವಂಥ ಹೊಲ ಅಲ್ಲಿ ಹದ ಆಗಿತ್ತಂತಂದ್ರೆ ಸದ್ಗುರು ಹೇಳಿದಂಥ ವಾಕ್ಯ ನಟ್ಟು ಬಿಡ್ತಾವೆ ಒಳಗಡೆ. ಈಗ ನಮ್ಗೆ ಅಂತಃಕರಣ ಶುದ್ಧವಾಗಿರಲಿಲ್ಲ ಅಂದರೆ ಈಗ ಬಡ್ದಕ್ಕೆ ಹೋಗ್ಬಿಡ್ತಾವೆ. ಅದಕ್ಕೆ ಇಲ್ಲಿ ನಿಜಗುಂಡ್ರಿಗೆ ಎಂಥ ವಿಚಾರ ಒಳಿತು. ಒಂದು ದುಃಖದಳು ತಾನೊಂದದೆ ಅಂದ್ರೆ ಒಂದು ದುಃಖದಲ್ಲಿ ತಾನು ಒಂದದೆ ಪರಿಪೂರ್ಣ ಆನಂದ. ಪರಿಪೂರ್ಣ ಆನಂದ ಅಂದ್ರೆ 84 ಲಕ್ಷ ಜೀವರಾಶಿಯಲ್ಲಿ ನಾವು ಹಲವಾರು ಕಷ್ಟಗಳನ್ನು ಅನುಭವಿಸ್ತಾ ಬಂದಿದ್ದೀವಿ. ಅದಕ್ಕೆ ಹೇಳ್ತಾರೆ ಅವರು, ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪಾಗಿ ಕೀಟ ಪತಂಗಾದಿಯಾಗಿ ಆಪಕ್ಷಿ ಕುಲವಾಗಿ ಮೃಗಜಾತಿಯಾಗಿ ಮೇಲೆ ಪಶುರೂಪಾಗಿ ಬಹುಬಾಧೆ ಗಲಿಸಿ ನಾವು ತಿಳ್ಕೊಂಡೀವಿ. ಈ ಶರೀರದಾಗ ಹುಟ್ಟಿದ್ದೀವಿ, ಇದೇನು ಹೊಟ್ಟಿಗೆ ಬಟ್ಟಿಗೆ ಅದಕ್ಕೆ ಇದಕ್ಕೆ ಕಷ್ಟ ಅಂತ ತಿಳ್ಕೊಂಡಿದ್ದೀವಿ. ಜ್ಞಾನಿ ಹೇಳ್ತಾರ ಇದು ಒಂದು ಕಷ್ಟ ಅಲ್ಲಪ್ಪ, ಇಂಥ ಕಷ್ಟ ಭಾಳ ಅನುಭವಿಸ್ಕೊಂತ ಬಂದಿದೆ. ಅದಕ್ಕೆ ತಾತವ್ರು ಭಾಳ ಹೇಳ್ತಿದ್ರು, ಕೆಲವು ವಿಚಾರಗಳು ಹೇಳ್ತಿದ್ರು. ಏನಂದ್ರೆ ಒಬ್ಬಾಕಿ ತಂದೆ ತಾಯಿ ಅಂತಿದ್ರಂತ, ಮದುವೆಗಿಂತ ಮುಂಚೆ ಯಾಕೆ ಕೇಳಕ್ಕೆ ಹೋಗ್ತೇಮ್ಮ, ಅಲ್ಲಿ ಗುರುಗಳು ಹೇಳಕತ್ತಾರ ಪ್ರವಚನ, ನಾವು ಹೋಗ್ತೀನಿ ಅಪ್ಪ ಅಂತಂದು ತಂದೆ ತಾಯಿಗೆ ಅಂದು ಬರೋಕೆ ಅಂತ. ಅವ್ರ ತಂದೆ ತಾಯಿ ಅಂತಿದ್ರೆ ಇನ್ನೂ ಮದುವೆ ಆಗಿಲ್ಲ, ಏನಾಗಿಲ್ಲಮ್ಮ, ಯಾಕೆ ಕೇಳಕ್ಕೆ ಹೋಗ್ತಿದ್ದಿ ಇಂಥದ್ದೆಲ್ಲ, ಮದುವೆ ಅದು ಮಾಡ್ಕೋಬೇಕು, ಅದು ಬಿಟ್ಟಿಗೆ ಬರೀ ಇದೇ ಮಾಡಕತ್ತಿದ್ದೆ ಅನ್ನೋದುಗಳೇ ಹಾಕಿದ್ರೆ ಸುಮ್ಕೊಂಡ್ರಿ ನಾನು ಕೇಳ್ತೀನಿ ಹೋಗಿ ಅಂತ ಹೇಳ್ಕೇಸಿ ಬೈದು ಬರ್ತಿದ್ರಂತ. ಅಲ್ಲಿ ಗುರುಗಳ ಮುಂದೆ ಹೇಳಿದ್ರಂತ, ನಮ್ಮ ಅಪ್ಪ ನಮ್ಗೆ ಬೈಯಕತ್ತಾರಪ್ಪ, ನಾ ಅಂದ್ರೂ ಬೈದು ಬರಕತ್ತೀನಿ ಅಂತಂದಾಗ, ಆಯ್ತಮ್ಮ ಕೇಳ್ಬೇಕು ಅವ್ರ ಮಾತಂದಾಗ, ಬಿಡಪ್ಪ ಇಂಥ ತಂದೆ ತಾಯಿನ ಭಾಳ ಜನದಾಗ ಬಿಟ್ಟು ಬಂದೀನಿ, ಇವರೇ ಈಗ ನನಗೆ ಇಂಥವ್ರು ಮಸ್ತ್ ಜನನ ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಿದ್ದಳಂತ. ಅಂದಂತ ತಾತವ್ರು ನಗ್ತಿದ್ರು. ಹಾಗಾಗಿ ಇಂಥ ತಂದೆ ತಾಯಿ ಗಂಡ ಮಕ್ಕಳು ಮರಿಗಳು ಬರೀ ಇದಕ್ಕಾಗಿ ಜನ್ಮ ಹೋಗ್ಬಿಟ್ಟದ. ಮತ್ತು ಅದನ್ನು ಮಾಡ್ತಿದ್ದೆ ಅಂದ್ರೆ ನಿನಗೆ ನಾಚಿಕೆ ಬರೋಂಗಿಲ್ಲ. ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ, ನೆಮ್ಮಿ ನಿಜವನ್ನು ಮುಕ್ತಿ ಒಡೆಯದೆ ಮನುಜ. ಸುಮ್ಮನೆ ಸಾಯ್ತಿದೆಯಲ್ಲ, ಪ್ರತಿ ಜನ್ಮದಾಗ ಇದಕ್ಕಾಗಿ ಸತ್ತಿದೆ. ಇದು ಹೊಸದ ಜೀವನ ಅಲ್ಲ, ಹೊಸ ಸಂಸಾರ ಅಲ್ಲ, ನಿನಗೆ ಹೊಸ ಗಂಡ ಅಲ್ಲ, ಹೊಸ ಮಕ್ಕಳಲ್ಲ, ಹೊಸ ತಂದೆ ತಾಯಿ ಅಲ್ಲ. ಇಂಥವ್ರು ಭಾಳ ಮಂದಿ ಬಿಸಾಕಿ ಬಂದು ಮತ್ತು ಅದನ್ನೇ ತಿಂತಿದೆ ಅಂತಂದ್ರೆ, ಅದಕ್ಕೆ ಅವರು ಹೇಳ್ತಾರೆ ಯಾವ ರೀತಿ ಅಂತಂದ್ರೆ, ಮತ್ತೆ ನೀನು ಒಳ್ಳೆಯವನ್ನು ಫಲಭರಿತವಾದ ಹಣ್ಣನ್ನು ಬಿಟ್ಟು ಪಳೆ ಮಾಂಸವನ್ನು ಭಕ್ಷಿಪಿಸುವುದಂತೆ. ಅವ್ರೇನು ಹೇಳ್ತಾರೆ, ಮೃಷ್ಟಾನ್ನ ಭೋಜನವನ್ನು ಚಲೋ ಊಟವನ್ನು ಬಿಟ್ಟು ಕೊಳೆತ ಪದಾರ್ಥಗಳನ್ನು ತಿನ್ಬೇಕಂತ ಆಸೆ ಪಡ್ತಿದ್ದೆಲ್ಲ, ಇದನ್ನೇ ತಿಂದು ಇಲ್ಲಿಗೆ ಬಂದಿದ್ದು, ಈಗ ಬಿಟ್ಟುಬಿಡು, ಇದನ್ನು ತಿನ್ನು ನೀನು ಅಂತಾರೆ ಅವರು. ಯಾಕಂದ್ರೆ ಜನ್ಮಾಂತರದಲ್ಲಿ ಇದನ್ನೇ ಮಾಡಿ ಬಂದಿದೆ. ಅದಕ್ಕೆ ಇದು ನಿನಗೆ ಬೇಸರ ಬರೋಂಗಿಲ್ಲ. ಮುಂಜೆ ಉಂಡು ಅಲ್ಲ ಅಂತಿದ್ದಿ, ತಿಂದು ಅಲ್ಲ ಅಂತಿದ್ದು. ಒಂದು ದಿವಸ ಮುಂಜಾನೆ ಇದೇ ಬ್ಯಾಳಿ ಅದ, ಸಂಜಿಕಿನ ಇದೇ ತಿನ್ಬೇಕನ್ನ, ಇದೇ ಅಡಿಗೆ ಅದು ಇದೇ ತಿನ್ಬೇಕನ್ನಂತ ಇದಿಷ್ಟಕ್ಕೆ ಬೇಸರ ಮಾಡ್ಕೊತಿದ್ದಂದ. 80 ಲಕ್ಷ ಜೀವರಾಶಿ, ಗಿಡ ಮರ ಪ್ರಾಣಿ ಪಕ್ಷಿ ಎಲ್ಲ ಶರೀರಗಳನ್ನು ಬಿಸಾಕಿ ಬಂದಿದೆ. ಈಗ ನಾಚಿಗೆ ಬರೋಂಗಿಲ್ಲ ನಿನಗೆ, ಬೇಸರಕ್ಕೆ ಬರೋಂಗಿಲ್ಲ ನಿನಗೆ. ಜ್ಞಾನಿಗಳು ಕೇಳತ್ತಾರೆ. ಯಾಕಂದ್ರೆ ಆಕಿ ಹೇಳಕತ್ತಾಳ, ಒಂದು ದುಃಖದಳು ತಾನೊಂದದೆ. ನನಗೇನಾಗ್ಯದ, ಪ್ರತಿ ಜನ್ಮದಲ್ಲಿ ಕಷ್ಟವನ್ನೇ ಅನುಭವಿಸ್ಕೊಂತ ಬಂದಿದ್ದೀನಿ. ಒಂದು ದುಃಖದಳು ತಾನೊಂದದೆ ಪರಿಪೂರ್ಣ. ಯಾಕಂದ್ರೆ ನಮಗೆ ದುಃಖ ಅನ್ನೋದು ಮೊದಲು ಗೊತ್ತಾಗಿರಬೇಕು. ಗೊತ್ತಾಗಿದ್ದಿಲ್ಲ ಎಲ್ಲರಿಗೆ ಬರೀ ಒಟ್ಟಿಗೆ ಬಟ್ಟಿಗಿರುವಂಥ ದುಃಖ ಅಲ್ಲ. ಇವತ್ತೆಲ್ಲ ನಾಯಿ ನರಿ ಪ್ರತಿಯೊಂದಕ್ಕೂ ಪರಮಾತ್ಮ ಆಹಾರವನ್ನು ಕೊಟ್ಟಾನ.
ಮನುಷ್ಯಗೇನು ಅತಿ ಆಸೆ ದುರಾಸೆಯಿಂದ ಅದು ಬೇಕು ಇದು ಬೇಕಂತ ಕಷ್ಟಪಡಕತ್ತಾನ. ಪಂಚಭೂತಗಳಿಂದ ಆದಂಥ ಆಹಾರಗಳು, ಗಾಳಿ, ಏನಾರು ತಟ್ಟಿಗೆ ಇಂಥ ಬಡವ್ರಿಗೆ ಕೊಡ್ತೀನಿ ಶ್ರೀಮಂತರಿಗೆ ಕೊಡ್ತೀನಿ ಅಂತ ಏನಾರು ಐತೇನು? ಇಲ್ಲ. ಎಲ್ಲರಿಗೆ ಸಮನಾಗಿ ಗಾಳಿ ಅದ, ಎಲ್ಲರಿಗೆ ಸಮನಾಗಿ ನೀರು ಅದ, ಎಲ್ಲರಿಗೆ ಸಮನಾಗಿ ಬೆಂಕಿ ಅದ, ಎಲ್ಲರಿಗೆ ಸಮನಾಗಿ ಭೂಮಿ ಅದ, ಎಲ್ಲರಿಗೆ ಕಾಳು ಕಡಿ ಅದ. ತಿಂದು ಬದುಕ್ರಪ್ಪ ಅಂತ ಬಿಟ್ಟಾನ. ಯಾಕೆ ಸಕಲ ಜೀವರಾಶಿಗಳು ಬದುಕ್ಲಕತ್ತಾವ, ಜೀವನ ಮಾಡಾಕತ್ತಾವ. ಹಿಂಗೆ ಹೇಳಕತ್ತಾವ ನಿನ್ನಂಗೆ. ಅದಕ್ಕೆ ನೀನು ಮಾತ್ರ ಹತ್ಕೊಂತ ಕುಂತಿದ್ದೆ. ಯಾಕಂದ್ರೆ ನಿನಗೊಂದು ವಿವೇಕ ಕೊಟ್ಟಾನ ದೇವರು. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅದನ್ನು ನೋಡಿ ಸ್ವೀಕಾರ ಮಾಡಿಕೇಸಿ ಉದ್ಧಾರ ಆಗಪ್ಪ ಅಂತ ಮನುಷ್ಯನಿಗೆ ಕೊಟ್ಟಿದ್ದಾನೆ. ಅದನ್ನೇ ಬಿಟ್ಟಿಕೇಸಿ ನೀನು ಪ್ರಾಣಿ ಪಕ್ಷಿಗಳ ಥರನೇ ನಾನು ಹತ್ಕೊಂತ ಕುಂದಿರ್ತೀನಿ, ಇದೇ ಕಷ್ಟ ಅನ್ಕೊತ ಕುಂತಿದ್ದೆ ಅಂತಂದ್ರೆ ಮೂರ್ಖ ನಡುಮೂರ್ಖ ಅಂತಾರೆ. ಮೊದಲು ಕಷ್ಟ ಯಾವುದನ್ನು ತಿಳ್ಕೊ. ಯಾವುದು ಕಷ್ಟ? ಅವ್ರು ಹೇಳ್ತಾರೆ, ಶಂಕರ ನೋಡೋ ನೀಯನ್ನ ಆಧ್ಯಾತ್ಮಿಕ ದುಃಖ, ಆದಿ ಭೌತಿಕ ದುಃಖ, ಆದಿ ದೈವಿಕ ದುಃಖ, ಈ ಶರೀರ ದುಃಖ, ಜನನ ಮರಣದ ದುಃಖ, ರೋಗ ರುಜಿನದ ದುಃಖ, ಹಸಿವು ತೃಷಗಳ ದುಃಖ. ನೋಡ್ರಿ ಎಲ್ಲಿಗೆ ಹೋದ್ರು ನೋಡ್ರಿ ಅವರು ದುಃಖ ಅಂತಂದ್ರೆ ಎಲ್ಲಿಗೆ ಹೋದ್ರಂದ್ರೆ ನಮ್ಮ ಮುಂಜಾನೆ ಎದ್ದುಗಳನ್ನು ಏನು ತಿನ್ಬೇಕಪ್ಪ, ಈ ಹೊಟ್ಟೆಗೆ ಏನು ಆಯ್ಕೊಳ್ಬೇಕಪ್ಪ, ಇದಕ್ಕೆ ಏನು ಕೊಡ್ಬೇಕಪ್ಪ ಅನ್ನೋದೇ ಒಂದು ದುಃಖ ಆಗಿಬಿಟ್ಟದ ಜ್ಞಾನಿಗೆ. ಈ ಶರೀರವನ್ನು ಒತ್ಕೊಂಡು ತಿರುಗಾಡ್ಬೇಕಲ್ಲ ಎಷ್ಟು ವರ್ಷ? ಒಂದು 10 kg 20 kg ಒಂದು ಸಣ್ಣ ಮಗುವಿನ ಎತ್ಕೊಳ್ಬೇಕು, ಕೈ ನೋಸ್ತೀವಿ, ಎಷ್ಟೊತ್ತು ಎತ್ಕೊಳ್ಳಿ ಅಂತೀವಿ. ಒಂದು ಏನಾರು ಒಂದು 3-4 kg ಒತ್ಕೊಂಡು ಕುಂದಿಸ್ಬಿಡ್ರಿ, ನನ್ನ ಕೈಲಿ ಆಗಂಗಿಲ್ಲಪ್ಪ ಒಂದು ತಾಸು ಅಂತಿದೆ ಅಂದಾಗ ಊಟಿನಿಂದ ಸಾಯೋವರೆಗೆ 70-80 kg ನಿನ್ನ ಶರೀರ ಮಾಡ್ಕೊಂಡು ಒತ್ಕೊಂಡು ತಿರುಗಾಡ್ತಿದ್ದಲ್ಲ, ಬ್ಯಾಸರಿಗೆ ಬರಂಗಿಲ್ಲ ನಿನಗೆ. ಅದು ದುಃಖ ಆಯ್ತು ಅವರಿಗೆ. ಕಾಯಕರಣದ ಬಾಧೆ, ವಾಯು ವಿಷೇಂದ್ರಿಯದ ಬಾಧೆ ಶಂಕರ ಅಂತ ಹೇಳ್ತಾರೆ ಅವರು. ನಮಗದು ದುಃಖ ಅನಿಸವಲ್ಲ, ಇಲ್ಲಿ ತಪ್ಪದ ದಾರಿ. ನಮ್ಗೆ ಇದೇ ದುಃಖ ಅನಿಸ್ತಂದ್ರೆ ಸದ್ಗುರುಗಳನ್ನ ಹಿಡ್ಕೊಂಡ್ಬಿಡ್ತೀವಿ. ಈಗೇನು ನಾವು ದಿನ ಕೆಲಸ ಮಾಡ್ತೀವಿ, ಇದನ್ನು ಮಾಡ್ಕೊಳಕ್ಕೆ ಶುರು ಮಾಡ್ತೀವಿ. ಅದಕ್ಕೆ ಮೊದಲು ದುಃಖ ಏನು ಅನ್ನೋದು ಗೊತ್ತಾಗ್ಬೇಕು ನಮಗೆ. ಅದಕ್ಕೆ ಹಸಿವು ತೃಷೆಗಳ ಬಾಧೆ, ವ್ಯಸನ ವೇಳರ ಬಾಧೆ, ದಸೆಗೆಡಿಸುವ ಹರಿಕುಳದ ಬಾಧೆ ಶಂಕರ. ಇದು ದುಃಖ ನೋಡು. ಯಾಕೆ ಒಬ್ಬ ರಾಜನಿಗಿಲ್ಲ ಅಂತೀರೇನು ದುಃಖ? ಎಲ್ಲರಿಗೂ ದುಃಖ ಇದ್ದಂಥದ್ದು. ಈ ಶರೀರದ ಬಾಧೆ ಆಗಿರ್ಬೋದು, ಶರೀರದಲ್ಲಿರುವಂಥ ಪ್ರತಿಯೊಂದು ದುಃಖವನ್ನು ಈ ಜ್ಞಾನಿಗಳು ದುಃಖ ಅಂತಂದರು. ಅದಕ್ಕೆ ಇಲ್ಲಿ ಮೈತ್ರೇಯ ದೇವಿ ಏನು ಕೇಳಿದಳು? ಒಂದು ದುಃಖದ. ಯಾಕಂದ್ರೆ ಮೈತ್ರೇಯ ದೇವಿ ಮಹಾರಾಣಿ ಆಕಿಗಾರಿ ಏನು ಕಡಿಮೆ ಇತ್ತು? ನಮಗೆ ಹೇಳಿದರು. ಯಾಕಂತಂದ್ರೆ ಎಷ್ಟು ಅಜ್ಞಾನ ಜನರದಲ್ಲಿ. ಅವರು ಶಿಂಶಕ್ಕೆ ಹೋದಾಗ ನಮ್ಗೆ ಎದುರುಗಡೆಯವ್ರು ಅವ್ರು ಹಂಗೆ ಹೇಳಿದ್ರು, ಏನ್ರಿ ನೀವು ನಿಮ್ಗೇನು ಆರಾಮೇ ಇದ್ದೀರಿ, ನೀವು ಯಾಕೆ ಇಷ್ಟು ದೇವರು ಅಂತೇಳಿ ಪೂಜೆ ಗೀಜೆ ಮಾಡ್ತೀರಿ ಅಥವಾ ಪ್ರವಚನ ಎಲ್ಲ ಮಾಡ್ತೀರಿ? ನಮ್ಗೆ ಹಂಗೆ ಅನ್ನಿಸ್ತು. ಇದು ಚಂದ ಇದ್ದವ್ರು ಮತ್ತೆ ಕಷ್ಟ ಬಂದಾಗ ಮಾತ್ರ ದೇವ್ರನ್ನ ನೆನೆಸ್ತಾರೆ ಈ ಕಡೆ ಎಲ್ಲ ಅಂತಂದ್ರು. ಅದಕ್ಕೆ ಮೈತ್ರೇಯ ದೇವಿಗೆ ಏನು ಕಷ್ಟ ಆಗಿತ್ತು, ಯಾಕೆ ಇದನ್ನು ಕೇಳ್ಬೇಕಂತ ಆಸೆ ವ್ಯಕ್ತಪಡಿಸಿದಳು ಅಂದ್ರೆ ದುಃಖ ಯಾವುದನ್ನೋದು ಫಸ್ಟ್ ಗೊತ್ತಾಯಿತು. ಆವಾಗ ಆಕಿ ಒಂದು ದುಃಖದಳು ತಾನು ಒಂದಿದೆ, ನಾನು ಒಂದು ದುಃಖದಲ್ಲಿ ನಾನು ಹೊಂದಬಾರ್ದು. ತಾನೊಂದು ಪರಿಪೂರ್ಣ ಆನಂದ ರೂಪಿಂದ. ಅಂದ್ರೆ ಆನಂದ ಹೆಂಗಿರ್ಬೇಕಂದ್ರೆ ಪರಿಪೂರ್ಣವಾಗಿರಬೇಕು. ಅಂದ್ರೆ ನನಗೆ ಇವತ್ತು ಮುಂಜಾನೆ ಆಗ್ಯದ ಸಂಜೆ ಕಡೆಯಲ್ಲಿ. ಯಾಕಂದ್ರೆ ನಾವು ಮಾಡುವಂಥ ಲೌಕಿಕ ಪ್ರಪಂಚದಲ್ಲಿ ದುಃಖಗಳು ಸುಖಗಳು ಹೆಂಗಂದ್ರೆ ಮುಂಜಾನೆ ಇದ್ದು ಮತ್ತು ಸಂಜೆ ಕಡೆ ಮಾಯ ಆಗಿರ್ತಾವೆ. ಆದ್ರೆ ಅಕ್ಕಿ ಕೇಳ್ತಾಳ, ಜನ್ಮ ಜನ್ಮಾಂತರದೇನು ದುಃಖ ಅದ ಅದೆಲ್ಲ ನಿವಾರಣೆ ಆಗಬೇಕು. ನನಗೀಗ ಸುಖ ಬಂತು ಅಂತಂದ್ರೆ ನನ್ನಿಂದ ಯಾವತ್ತೂ ಹೋಗಬಾರ್ದು. ಎಷ್ಟೇ ಜನ್ಮಗಳಿದ್ರು ಕೂಡ ಇದೇ ಸುಖದಲ್ಲೇ ನಾನು ಇರಬೇಕು. ಅದು ಮತ್ತೆ ಪದೇ 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 ಹೋಗ್ಬಾರ್ದು. ಪರಿಪೂರ್ಣ ಆನಂದ ರೂಪಿಂದ ಸಂತತ ಮಿರಪ ಅಂತ ಯಾವಾಗಲೂ ಇರುವಂಥದ್ದು. ಅದಕ್ಕೆ ಉಪಾಯವಿದೆಂದು, ಅದಕ್ಕೇನಾದರೂ ಉಪಾಯ ಇದ್ದದ್ದನ್ನು ನನಗೆ ಒಲವಿಂದ ಹೇಳ್ರಿ. ಕಾಟಾಚಾರ ಕೇಳಾಕತ್ತೀನಿ ಅಂತ ನೀವು ಹೇಳಬೇಡ್ರಿ. ಯಾಕಂದ್ರೆ ಪ್ರೀತಿಯಿಂದ ಗುರುವರ ನೊಲವಿಲ್ಲದವನೇನೇನು ಓದಲು ಅರಿಯಲರಿಯದು ಸಮ್ಯಕ್ ಜ್ಞಾನ. ಓದಲರಿಯದು ಸಮ್ಯಕ್ ಜ್ಞಾನ. ಗುರುವರ ನೊಲವಿಲ್ಲದವನು ಏನೇನು ಓದಲರಿಯದು, ಏನೇನು ದೊರೆಯಲರಿಯದು ಸಮ್ಯಕ್ ಜ್ಞಾನ ಅಂತ ಹೇಳ್ತಾರೆ. ಯಾಕಂತಂದ್ರೆ ಗುರುವರನ ಒಲವು ಭಾಳ ಮುಖ್ಯ ಆಗ್ತದ. ಯಾಕಂದ್ರೆ ಒಂದು 20 ಮಂದಿ ಕೂತಾರಂತಂದ್ರೆ ಎಲ್ಲರಿಗೆ ಅವ್ರ ಪ್ರೀತಿ ತೋರಿಸ್ತಿರ್ತಾರೆ, ಎಲ್ಲರಿಗೆ ಒಂದೇ ಜ್ಞಾನವನ್ನು ಹೇಳ್ತಿರ್ತಾರೆ. ಆದರೆ ಈಗ ಕೆಲವೊಂದು ಭೂಮಿ ಮೇಲೆ ಮಳೆ ಕಲ್ಲಿನ ಮೇಲೆ ಅಥವಾ ಗಿಡ ಭಾಳ ಕಲ್ಲು ಜಾಸ್ತಿ, ಅಲ್ಲಿ ಭೂಮಿ ಗಟ್ಟಿ ಅದ, ಅಲ್ಲಿ ಮಳೆ ಸುರಿಯಂಗಿಲ್ಲ ಅಂತದೇನ. ಎಲ್ಲ ಬೇರೆ ಬೇರೆ ಕಡೆ ಕಲ್ಲು ಮುಳ್ಳು ಇರ್ತಾವ, ಅಲ್ಲಿ ಮಾಮೂಲಿ ಒಳ್ಳೆ ಭೂಮಿ ಇರ್ತದೆ, ಅಲ್ಲಿ ಎಲ್ಲ ಕಡೆ ಸಮನಾಗಿ ಮಳೆ ಸುರಿತದಂದ್ರೆ ಒಳ್ಳೆ ಭೂಮಿ ಇದ್ದಲ್ಲಿ ನೀರು ಚೆನ್ನಾಗಿ ಇರ್ಕೊಂಡು ಒಳ್ಳೆ ಬೆಳೆ ಬರ್ತದ. ಕಲ್ಲು ಗಿಡದಲ್ಲಿ ಜಾರಿ ಹೋಗ್ಬಿಡ್ತದೆ, ಕಲ್ಲು ಭಾಳ ಗಟ್ಟಿ ನೆಲದಲ್ಲಿ.
ಹಾಗಾಗಿ ಇಲ್ಲಿ ಶಿಷ್ಯರುಗಳ ಬಳಗದಲ್ಲಿ ಎಲ್ಲರೂ ಕೂತ್ಕೊಂಡು ಕೇಳ್ತಾರಂದ್ರೂ ಕೂಡ ಗುರುವರನ ಭಾಳ ಪ್ರೀತಿಯಿಂದ ಹೇಳ್ತಿರ್ತಾನೆ. ಯಾರ್ಯಾರು ಅಂತಃಕರಣ ಅಲ್ಲಿ ಇರ್ತದ ಅಲ್ಲಿ ಮಾತ್ರ ಈ ಜ್ಞಾನವನ್ನು ಹೀರ್ಕೊಳಕ್ಕೆ ಸಾಧ್ಯ ಆಗ್ತದೆ, ಕೆಲವ್ರಿಗೆ ಬಿಟ್ಟು ಹೋಗ್ತದೆ. ಆದರೆ ಇನ್ನೂ ಒಂದೇನಂತಂದ್ರೆ, ಯಾರು ಭಯ ಭಕ್ತಿ ಶ್ರದ್ಧೆ ಅವ್ರ ಅಂತಃಕರಣದಲ್ಲಿರ್ತದ ಗುರುವಿನ ಒಲುಮೆ ಆಗ್ತದೆ. ಅದಕ್ಕೆ ಗುರುವಿನ ಭಾಳ ಭಕ್ತಿ ಮಾಡಿರಿ, ಗುರು ಸೇವೆ ಮಾಡಿರಿ ಅಂತ ಯಾಕೆ ಪದೇ 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 ಹೇಳ್ತಾರಂದ್ರೆ, ಗುರುವಿನ ಮೇಲೆ ಯಾರು ಅಚ್ಚಲವಾದ ಭಕ್ತಿ ಇಡ್ತಾರ, ಅಚ್ಚಲವಾದ ನಂಬಿಕೆ ಇಡ್ತಾರ, ಅಚ್ಚಲವಾದ ಶ್ರದ್ಧೆ ಇಡ್ತಾರ, ಪರಮಾತ್ಮನ ಮೇಲೆ ಇಟ್ಟಂಗೆ. ಗುರು ಏನಾದರೆ ನಿಮ್ಮ ಶ್ರದ್ಧೆ ಅಚಲವಾದ ನಂಬಿಕೆ ವಿಶ್ವಾಸಕ್ಕೆ ಏನಾರ ಒಲಿದು ಒಂದು 4 ಮಾತು ಹೇಳಿದ್ನಂದ್ರೆ ಪರಮಾತ್ಮನೇ ಹೇಳ್ಯಾನಂತನೇ ಅರ್ಥ, ಪರಮಾತ್ಮನೇ ಸಂತೃಪ್ತಿ ಪಟ್ಟನಂತನೇ ಅರ್ಥ. ಆತ ಏನು ಒಂದು ಪ್ರೀತಿಯಿಂದ ಒಲುವಿನಿಂದ 1 ಮಾತು 2 ಮಾತು ನಿಮಗೆ ಹೇಳಿದ್ರೆ ಅದು ಅದ್ಭುತವಾದಂಥ ಕೆಲಸ ಮಾಡ್ತದ. ಅದಕ್ಕೆ ಅವ್ರು ಹೇಳ್ತಾರ, ಕಾಟಾಚಾರಕ್ಕೆ ಮೈತ್ರಿ ದೇವಿ ಕೇಳ್ತಾಳೆ ಅಂತ ನೀವು ಕಾಟಾಚಾರಕ್ಕೆ ಹೇಳಬೇಡ್ರಿ, ಒಲುವಿನಿಂದ ಹೇಳ್ರಪ್ಪ. ಅದಕ್ಕೆ ಪರಮ ವಿರಕ್ತೆ ತಾನುರುವ ಭಕ್ತಿ ಭಾವ ಒಪ್ಪಿ ಸರಸಿಜ ನೇತ್ರಿ ಮೈತ್ರಿ ಮೇಲ್ನುಡಿವಾಗಿ. ಯಾಕಂದ್ರೆ ಅದನ್ನು ಹೆಂಗೆ ಭಾಳ ಸಾಷ್ಟಾಂಗ ಗಂಡ ಅದನ್ನ ಈತ ಏನು ಹೇಳ್ತಾನೆ, ಈತನ ನಾನೇ ಕೇಳ್ಬೇಕನ್ನುವಂಥ ಭಾವ ಬರಲಿಲ್ಲ. ಗಂಡಗ ಗುರುಭಾವ ಮಾಡ್ಕೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಿ ಪರಮ ವಿರಕ್ತೆ ಭಾಳ ವಿರಕ್ತ ಭಾವದಿಂದ ಕೂತ್ಕೊಂಡು ನನಗೆ ಹೇಳ್ರಿ ಅಂತ ಕೇಳಿದಾಗ ಅವಾಗ ನಿಜಗೊಂಡ್ರು ಹೇಳಕ್ಕೆ ಶುರು ಮಾಡಿದ್ದಿದ್ದು. ಅದಕ್ಕೆ ಅವ್ರು ಹೇಳ್ತಾರ, ಅಂದುಕುಪಾಯವಿದೆಂದು ಒಲವಿಂದ ನನಗೆ ಅಂಥ ಆನಂದ ನನಗಾಗಿರಬೇಕು, ನನ್ನಿಂದ ಬಿಟ್ಟು ಹೋಗಿರಬಾರ್ದು, ಅದಕ್ಕೇನಾದರೂ ಉಪಾಯ ಆದೇನೋ ಒಲವಿಂದ ಪ್ರೀತಿಯಿಂದ ನನಗೆ ಅರುಪು ಅಂದರೆ ಹೇಳು ಹಿಂದೆನಗೆ. ಈಗ ತಕ್ಷಣದಲ್ಲೇ, ಯಾಕೆ ತಕ್ಷಣದಲ್ಲೇ ಅಂತಾರೆ, ಹನಿ ಹನಿಗೂಡಿದ್ರೆ ಅಲ್ಲ. ಒಂದು ಗಿಡ ಯಾವಾಗ ಭೂಮಿಗೆ ನೆಟ್ಟ ತಕ್ಷಣವೇ ಅದು ಬೆಳಿಲಕ್ಕೆ ಶುರುವಾಗ್ತದೆ. ಅದು ಮತ್ತು ಆವಾಗ ಹಾಕ್ತೀನಿ ಈಗ ಹಾಕ್ತೀನಿ ಅಂದ್ರೆ ಮತ್ತೆ ಮುಂದಕ್ಕೆ ಹೋಯ್ತು. ಅದಕ್ಕೆ ಈ ಜ್ಞಾನ ಅನ್ನುವಂಥದ್ದು ಗಿಡ ಎಷ್ಟು ಬೇಗ ಹಾಕೋತ್ರೆ ಅಷ್ಟು ಫಲ ಸಿಗ್ತದೆ. ಅದಕ್ಕೆ ಅವ್ರು ಹೇಳ್ತಾರೆ ಹಿಂದೆನೆಗೆ, ತಕ್ಷಣದಲ್ಲೇ ಆವಾಗ. ಅದಕ್ಕೆ ಹೇಳ್ತಾರೆ, ಅಂದು ಹಿಂದೆನ್ನದೆ ಬಂದನ್ನ ಕಳಿಯೋ ತಂದೆ ಶ್ರೀ ಮಾರ್ತಂಡರ ಪಾದವ ಪಿಡಿಯೋ. ಆವಾಗ ಮಾಡ್ತೀನಿ ಈಗ ಮಾಡ್ತೀನಿ ಅನ್ನೋದಲ್ಲ, ತಕ್ಷಣದಲ್ಲೇ. ಅದಕ್ಕೆ ಅವ್ರು ಹೇಳ್ತಾರೆ, ನೀನು ಹಿಂದೆನೆಗೆ ನಾನು ಕೇಳ್ತಾ ಇದ್ದೀನಲ್ಲ ತಕ್ಷಣದಲ್ಲೇ ಹೇಳು ನನಗೆ. ಅರಪ್ಪು ಸನ್ಮುನಿ ಮುಖ್ಯ, ಮುನಿಗಳಲ್ಲಿ ಶ್ರೇಷ್ಠವಾದಂಥ ಯಾಜ್ಞವಲ್ಕ್ಯರಿಗೆ ಮೈತ್ರಿ ದೇವಿ ಕೇಳ್ತಾಳನ್ನುವಂಥ ವಿಚಾರ ಷಡಾಕ್ಷರಿಗೆ ನಿಜಗೊಂಡ್ರು ಷಡಾಕ್ಷರಿಗೆ ಹೇಳ್ತಾ ಇದ್ದಾರ. ಮತ್ತು ಎನಿತು ತತ್ವಾರ್ಥವ ನೆನೆಗೆ ಬೋಧಿಸಬಹುದನಿತೆಲ್ಲವನ್ನು ಸವಿಸ್ತರವಾಗಿ ನಿನ್ನಿತು ಸಂದೇಹಮಿಲ್ಲದಂತ ಅಲಸದೆ ಪೇಳು ಮುನಿ ಮುಖ್ಯ ತಿಳಿಯುವಂತೆ ಕೃಪೆಯಿಂದ ಅಂತ ಹೇಳ್ತಾರೆ. ಯಾಕಂತಂದ್ರೆ ಮತ್ತಾಕಿ ಕೇಳಿದಂಥ ವಿಚಾರ ಅದ್ಭುತವಾದಂಥ ವಿಚಾರ ನಿಜಗೊಂಡ್ರ ಮನಸ್ಸಿನಲ್ಲಿ ಹೊಕ್ಕೊಂಬಿಟ್ಟಿತ್ತು. ಮೈತ್ರಿ ದೇವಿದು ವಿಚಾರ ಒಕ್ಕೊಂಬಿಟ್ಟಿತ್ತು. ಇದು ಹೇಗೆ ಮೈತ್ರಿ ದೇವಿ ಅಂತಲ್ಲ, ಇವತ್ತಿಗೂ ಕೂಡ ಮೈತ್ರಿ ದೇವಿ ನಿಜಗೊಂಡ್ರು ಸಿದ್ಧಾರೂಢರು ಎಲ್ಲರೂ ಅದಾರ, ಎಲ್ಲರ ಭಾವನೆಗಳಲ್ಲಿದ್ದಾರ. ಅದಕ್ಕೆ ಆ ನಿಜಗೊಂಡ್ರ ಏನು ಮೈತ್ರಾದೇವಿ ವಾಕ್ಯಗಳು ಅವ್ರ ಮನಸ್ಸಿನಲ್ಲಿ ಬಹಳ ನಟ್ಟಿದವು. ಎನಿತು ತತ್ವಾರ್ಥವನ್ನು ನನಗೆ ಬೋಧಿಸಬಹುದು, ಏನು ವಿಷಯಗಳು ಅದಾವೆ ಅವೆಲ್ಲವನ್ನ ನನಗೆ ತಿಳಿಸು, ಅಂತೆಲ್ಲವನ್ನು ಸವಿಸ್ತಾರವಾಗಿ ಎಲ್ಲವನ್ನ ತಿಳಿಸು ನನಗೆ. ಇನಿತು ಸಂದೇಹಮಿಲ್ಲದಂತ ಅಲಸದೆ ಪೇಳು ಅಂದರೆ ಒಂದು ಸ್ವಲ್ಪ ಕೂಡ ನನ್ನ ಸಂಶಯ ಬಂದಿರಬಾರ್ದು, ಆ ರೀತಿಯಾಗಿ ನನಗೆ ಹೇಳು, ಮುನಿಮುಖ್ಯ ತಿಳಿಯುವಂತೆ ಕೃಪೆಯಿಂದ ಅಂತ ಕೇಳಿದಂಥ ವಿಚಾರ ಈ ರೀತಿ ಬೇಡಿಕೊಳ್ಳುತ್ತಾಳೆ. ಅವಳ ಬೇಡಿಕೆಯನ್ನು ಈಡೇರಿಸುವಂಥ ಪತಿ ಯಾಜ್ಞವಲ್ಕ್ಯ. ಯಾಕಂದ್ರೆ ಹೆಂಡ್ತಿ ಇಂಥದನ್ನು ಕೇಳಿದಳಕ್ಕೆ ಗಂಡನಿಗೆ, ನೀನೇನು ಬೇಕಾಗಿಲ್ಲ, ನನಗೆ ಆಸ್ತಿ ಅಂತಸ್ತು ಬೇಕಾಗಿಲ್ಲ, ಇದ್ದೇ ವಿಚಾರ ನನಗೆ ಹೇಳು ಅಂತ ಹೇಳಿದಂಥ ವಿಚಾರ ಅವ್ರು ಹೇಳಿದರು. ಫಲವು ಶ್ರುತಿಗಳಿಂದೆ, ಫಲವ ಅನುಭವದಿಂದೆ, ಫಲವು ದೃಷ್ಟಾಂತ ಯುಕ್ತಿಗಳಿಂದೆ ನಲಿದು ಬೋಧಿಸಿದನು ಆ ಮುನಿ ನಿಜ ಸತಿ ತನ್ನ ನಿಲವದ್ವಯ ಆತ್ಮನೆಂದರಿವಂತೆ ಅಂತ ಹೇಳ್ತಾರೆ. ಯಾಕಂತಂದ್ರೆ ಫಲವು ಶ್ರುತಿಗಳಿಂದೆ, ಅದಕ್ಕೆ ಯಾವುದೇ ಆಗಲಿ ಆಧ್ಯಾತ್ಮದ ವಿಚಾರದಲ್ಲಿ ಶ್ರುತಿ ಇಲ್ಲಿ ಪ್ರಮಾಣಗಳು ಇರಬೇಕು. ಪ್ರಮಾಣಗಳಿಂದ, ಯಾಕಂದರೆ ಹಲವು ಶ್ರುತಿಗಳಿಂದ ಸದ್ಗುರುನಾಥ ಅದಕ್ಕೆ ಇಲ್ಲಿ ಹೇಳ್ತಾರ, ಹಲವು ಶ್ರುತಿಗಳಿಂದ, ಹಲವು ಅನುಭವಗಳಿಂದ, ಹಲವು ದೃಷ್ಟಾಂತ ಇವೆಲ್ಲವುಗಳಿಂದ ಭಾಳ ಖುಷಿಯಿಂದ ಹೇಳ್ದ ಹೆಂಡತಿಗೆ. ಯಾಕಂದ್ರೆ ತಾನೂ ಅದೇ ಭಾವದಲ್ಲಿ ಅದನ್ನು
ಹೆಂಡ್ತಿ ಕೂಡ ಅದನ್ನೇ ಕೇಳಕತ್ತಾಳಂದ್ರೆ ಭಾಳ ಸಂತೋಷ. ಅದಕ್ಕೆ ಸುಧತಿ ಕೇಳು ವಿಶ್ವದೊಳಗೆ ನಿನ್ನಂತೆ ಪದಪಿಂದೆ ಕೇಳಿದವರಾರುಂಟು ಅಂದ್ಬಿಟ್ರು ಅವರು. ವಿಶ್ವದೊಳಗೆ ನಿನ್ನಂಗೆ ಯಾರು ಕೇಳ್ಯಾರ ಸುಧತಿ ಹೆಂಡತಿಯೇ, ನಿನಗೆ ಯಾರು ಕೇಳಿ ಇಂಥ ವಿಷಯನ ಹೇಳಂತ ಯಾರು ಕೇಳ್ತಾರ? ಬರೇ ಅದು ಕೊಡಿಸು, ಇದು ಕೊಡು, ರೊಕ್ಕ ಕೊಡು, ರೂಪಾಯಿ ಕೊಡು, ಆಸ್ತಿ ಕೊಡಿಸು, ಅಂತಸ್ ಕೊಡು ಅಂತ ಇದ್ರಾಗ ಸತ್ತು ಹೋಗ್ತಾವೆ ಹೆಂಡ್ರದಂಥವು ಅಂತಾರೆ. ಮೈತ್ರ, ನೀವು ಆಧ್ಯಾತ್ಮದ ವಿಚಾರ ಇದನ್ನು ನನಗೆ ಹೇಳು ಅಂತ ಕೇಳಕತ್ತಿದಂದ್ರೆ ನೀ ಧನ್ಯ ಇದಿ ಮೈತ್ರ. ಯಾಕಂತಂದ್ರೆ ಇಲ್ಲಿ ಹೇಳ್ತಾಳೆ, ಯಾಕಂದರೆ ಇಲ್ಲಿ ಅವರು ಹಲವು ಶ್ರುತಿಗಳಿಂದ ಕೇಳಿ ಎಂಥ ಒಂದು ವಿಚಾರ ಅಂತಂದ್ರೆ, ಈಗ ನಾವು ಇವತ್ತು ಕೇಳ್ತೀವಿ ಅಂದರೆ ಇದು ಒಂದೇ ಜನ್ಮದ ಪುಣ್ಯ ಅಲ್ಲ ರೀ. ಕೇಳಬೇಕಾದ್ರೂ ಕೂಡ ತಾಕತ್ತು ಬೇಕಾಗ್ತದೆ. ಅದಕ್ಕೆ ಮನೆ ಒಂದೇ ಸ್ವಚ್ಛ ಮಾಡೋದಲ್ಲ, ಮೈ ಒಂದೇ ಸ್ವಚ್ಛ ಮಾಡೋದಲ್ಲ, ಒಳಗಡೆ ಇರುವಂಥ ಅಂತಃಕರಣವನ್ನು ಮನಸ್ಸನ್ನು ಸ್ವಚ್ಛ ಮಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಇದು ಜನ್ಮಾಂತರದಂತ. ಯಾಕಂದ್ರೆ ಇದನ್ನೇ ಇವರು ಸಪ್ತ ಭೂಮಿಕೆಗಳು ಅಂತ ಬರ್ತಾವೆ. ಅದರಲ್ಲಿ ಆ ಮೊದಲನೇ ಭೂಮಿಕೆ ಏನದ ಅಂದ್ರೆ, ಮೊದಲನೇ ಮೆಟ್ಟಲೇ ನಾನು ಕೇಳಬೇಕನ್ನುವಂಥದ್ದು. ಇದು ಕೇಳಬೇಕನ್ನುವಂಥದ್ದೇ ಎಷ್ಟು ಜನ್ಮಾಂತರದಿಂದ ಮಾಡಿದಂಥ ಪುಣ್ಯದ ಫಲ ಅಂತಿದ್ದು. ಇದೇನು ಪಡೋದು ಏನಿಲ್ಲ, ಬರೀ ಕೇಳಕ್ಕೆ ಶ್ರವಣ ಮಾಡೋದು. ಯಾಕ್ರಿ? ಇಲ್ರಿ ನಾವು ಯೋಗ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಮಾಡಿದಾಗ ಅಂತಂದರೆ ಜ್ಞಾನಿಗಳು ಹೇಳ್ತಾರೆ, ಒಂದು ವಿಚಾರ ಹೇಳ್ತಾರೆ. ಯಾಕಂದರೆ ಇದನ್ನು ನಾವು ಕೇಳಬೇಕು. ಯಾಕೆ? ನಾವು ಮಾಡ್ತೀವಲ್ರಿ, ಪೂಜೆ ಮಾಡ್ತೀವಿ, ಯೋಗ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಅದರಿಂದನೇ ಫಲಗಳು ಆಗ್ತಾವಲ್ಲ ಅಂತಂದ್ರೆ ಅವ್ರು ಹೇಳ್ತಾರೆ. ಯಾಕಂದ್ರೆ ಈ ಸಂಸಾರ ಮಾಡಬೇಕಾದ್ರೆ ಯಾರು ಯೋಗ ಮಾಡಿ ಸಂಸಾರ ಮಾಡೋಕತ್ತಿಲ್ಲ, ವ್ಯವಹಾರ ಮಾಡಕತ್ತಾರಂದ್ರೆ ಯಾರು ವ್ಯವಹಾರ ಮಾಡೋಕತ್ತಿಲ್ಲ. ಇವತ್ತು ಕಷ್ಟ ಸುಖ ನೋವು ನಲಿವಾಗ್ತದಂದ್ರೆ ಯಾರು ಯೋಗ ಅದು ಕರ್ಮ ಯಾವುದರಿಂದ ಆಗ್ತಾ ಇಲ್ಲ. ಅದಕ್ಕೆ ಸಿದ್ಧಾರೂಢರಿಗೆ ಒಬ್ರು ಹೇಳಿದ್ರಂತ, ಏನಪ್ಪ ಬರೇ ದಿನ ಶಾಸ್ತ್ರ ಹೇಳ್ತಿದ್ದಿ, ಆದ್ರೆ ಇದರಿಂದ ಆಗ್ತದೇನು? ನಾವು ಭಾಳ ಪೂಜೆ ಮಾಡಬೇಕು, ಪುರಸ್ಕಾರ ಮಾಡ್ಬೇಕಂದ್ರೆ ಮಾಡಬಾರ್ದಂತಲ್ಲ, ಮಾಡಬೇಕು. ಆದ್ರೆ ಅದ್ರ ಜೊತೆ ಅದನ್ನು ಮಾಡಿದಾಗ ಇದನ್ನು ಮುಂದಕ್ಕೆ ಹೋಗುವಂಥದ್ದು. ಆವಾಗ ಹೇಳಿದ್ರಂತ, ಯೋಗ ಮಾಡಬೇಕು, ಯೋಗದಿಂದ ಮನಸ್ಸು ಚಿತ್ತ ಚಂಚಲತೆ ಕಡಿಮೆ ಆಗ್ತದೆ, ಏಕಾಗ್ರತೆ ಬರ್ತದೆ, ಪ್ರಾಣಾಯಾಮ ಮಾಡಬೇಕು. ಇಂಥವೆಲ್ಲ ಮಾಡಿದಾಗ ಆಗ್ತದೆ. ನೀವು ಬರೀ ಕೇಳಿದಾಗ ಆಗ್ತದಂತೀರಿ, ಮಾಡಿದಾಗ ಆಗ್ತದಂತ ನಾವು ಅಂತೀವಿ ಅಂತಂದಾಗ ಸಿದ್ಧಾರೂಢರಿಗೆ ಅನಿಸ್ತು, ಏನು ಈ ಮನುಷ್ಯ ಇಂಥ ಒಂದು ಇದದನ ಅಂತೇಳ್ಬಿಟ್ಟು ಎಲ್ಲ ಸಭೆ ಒಳಗೆ ಕೂತ್ಕೊಂಡಾಗ ಒಬ್ಬ ವ್ಯಕ್ತಿ ಕರೆದ್ಬಿಟ್ಟು ಕೇಸಿ ಅಲ್ಲಿ ಕುಂತಂಥ ವ್ಯಕ್ತಿಗೆ ಅವನಿಗೆ ಎಬ್ಬಿಸ್ರಿ ಅಂತಂದ. ಈಗ ಅಂದಿದ್ನಲ್ಲ, ಏನು ಅಂದಿದ್ದ? ಸಭೆ ಒಳಗೆ ಒಬ್ಬ ವ್ಯಕ್ತಿ ಕರೆದ್ಬಿಟ್ಟು ಅವನು ಎಬ್ಬಿಸಿ ಅವನು ಒದ್ದು ಹೊರಗೆ ಹಾಕ್ರಿ ಅಂತಂದ. ಅಂದ್ಗಳನ್ನೇ ಆತ ಭಾಳ ಪಂಡಿತ ಅಂದ್ಕೊಂಡು ಬಂದಿದ್ದ, ಭಾಳ ಸಿಟ್ಟು ಬಂತು. ಏನು ಹಿಂಗೆ ಅನ್ನಕತ್ತಾರಲ್ಲ ಸಿದ್ಧಾರೂಢರು, ನನಗೆ ಒದ್ದು ಹೊರಗೆ ಹಾಕ್ರಿ ಅನ್ನಕತ್ತಾನಲ್ಲ ಅಂತಂದು ಮೈಯೆಲ್ಲ ಬೆಂಕಿ ಆದಂಗಾಗಿ ಅದು ಸಿಟ್ಟು ಬಂದು ಎದ್ದು ನಿಂತು, ಏನ್ರಿ ನೀವು ಹಿಂಗೆ ಹೇಳಕತ್ತೀರಿ, ನನ್ನ ಮರದಿ ತೆಗೆದ್ರಿ ನೀವು, ನನ್ನ ಒದ್ದು ಹೊರಗೆ ಹಾಕಂತೀರಿ, ನಿಮ್ಮ ನೋಡ್ಬಾರ್ದಕ್ಕಂತ ಭಾಳ ಒದರಾಡಕ್ಕೆ ಶುರು ಮಾಡಿಬಿಟ್ಟ. ಅಷ್ಟಕ್ಕೆ ಅಂದಾಗ ಶಾಂತವಾಗಿ ಕುಂತಿದ್ರು ಸಿದ್ಧಾರೂಢರು. ಕುಂತಾಗ ಆಮೇಲೆ ಸ್ವಲ್ಪ ಹೊತ್ತು ನಿಂತು ಆತ ಸುಮ್ಮನೆ ಅದ. ಕೂಡಪ್ಪ, ಹೇಳ್ತೀನಿ, ನಿನಗೆ ಉತ್ತರ ಹೇಳ್ತೀನಿ, ಕೂಡು. ನೀ ಏನು ಕೇಳಿದ್ದಿ ನನಗೆ? ನಾನು ಮಾಡಬೇಕು, ಮಾಡಿದಾಗ ಮೋಕ್ಷ ಆಗ್ತದ, ಮಾಡಿದಾಗ ಎಲ್ಲ ಗೊತ್ತಾಗ್ತದ. ನೀವು ಬರೀ ಕೇಳ್ರಿ ಅಂದ್ರೆ ಹೆಂಗಾಗ್ತದಪ್ಪ? ಬರೀ ಕೇಳೋದ್ರಿಂದ ಏನು ಲಾಭ ಅದ ಅಂತ ನೀ ಕೇಳಿದ್ದೆಲ್ಲಪ್ಪ, ಅದಕ್ಕೆ ನಾನು ಹೇಳ್ತೀನಿ, ಉತ್ತರ ಕುಂದ್ರು ಅಂತ ಹೇಳಿಬಿಟ್ಟು ಅವಾಗ ಹೇಳಿದ್ರಂತ, ನೀನೇನು ಹೇಳಿದ್ದಿ, ಮಾಡ್ದಾಗ ಆಗ್ತದೇನೋ ಅಂತ ನೀ ಹೇಳಿದ್ದೆಲ್ಲ, ಈಗೇನು ಮಾಡಿದೆಪ್ಪ? ಒಂದು ವಾಕ್ಯದಿಂದನೇ ನಿನ್ನ ಮೈಯಲ್ಲಿ ಇಷ್ಟು ಸಿಟ್ಟು ಉತ್ಪತ್ತಿ ಆಯಿತು, ಇಷ್ಟು ಹಾರಾಡಿದೆ, ಇಷ್ಟು ಒದರಾಡಿದೆ, ಇಷ್ಟು ಚೀರಾಡಿದೆ. ಏನು ಮಾಡಿದಿಲ್ಲಿ? ನಾನು ಏನು ಮಾಡಿದೆ? ಏನು ಮಾಡಿಲ್ಲ. ಒಂದೇ ಮಾತು, ಏನು? ಅವನ್ನ ಹಿಡಿದು ಒದ್ದು ಹೊರಗೆ ಹಾಕ್ರಿ ಅನ್ನೋದು ಒಂದೇ ಮಾತೆ ಇಷ್ಟೊಂದು ನಿನಗೆ ಪರಿಣಾಮ ಮನಸ್ಸಿನಲ್ಲಿ ಬೀರಿತಂದಾಗ ಇದಕ್ಕೇನು ಮಾಡಿದಿ ಅಂತ ಕೇಳಿದಾಗ ಆವಾಗ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ನಂಥದ್ದು. ಅದಕ್ಕೆ ನಾವು ಏನೇ ಮಾಡಲಿ, ಏನೇ ಬಿಡಲಿ, ಗುರುವಾಕ್ಯವನ್ನು ಕೇಳಿದ್ರೆ ಅಂತಃಕರಣ ಭಾಳ ಪರಿಶುದ್ಧ ಆಗ್ತದೆ, ಭಾಳ ಜ್ಞಾನ. ನಾವು ಯಾಕಂದ್ರೆ ಊರು ನಡೀತಾ ಇದ್ದೀವಿ ಅಂದ್ರೆ ಊರು ಬರಲಾರ್ದಿರ್ತದೆ ಅನ್ನೋದು ಖಂಡಿತ ಬರ್ತದೆ. ಅದಕ್ಕೆ ಕೇಳ್ತಾನೆ ಜ್ಞಾನ ಅದು ಕೇಳಿದಾಗ ಆಗತ್ತದ. ಯಾಕಂದ್ರೆ ಇದು ಯಾವಾಗ ಕೇಳ್ತಾ ಹೋಗ್ತೀವಿ ಆವಾಗ ಜ್ಞಾನ ಖಂಡಿತ ಆಗ್ತದ ಅಂತ ಸದ್ಗುರು ವಾಕ್ಯ ಕೆಲಸ ಮಾಡೇ ಮಾಡ್ತದೆ. ಜಗತ್ತಿನಾಗ ಸುಖ ದುಃಖ ಅನ್ನುವಂಥದ್ದು ಕೂಡ ವಾಕ್ಯದಿಂದನೇ, ಬೇರೆ ಯಾವುದಿಲ್ಲ. ನಮ್ಗೆ ಇವತ್ತು ಸುಖ ಅದಂದ್ರೂ ವಾಕ್ಯದಿಂದನೇ, ದುಃಖ ಬಂದದಂದ್ರೂ ಕೂಡ ಬರೀ ಮಾತಿನಿಂದನೇ. ಇವೆಲ್ಲ ವ್ಯವಹಾರ ಬರೀ ವಾಕ್ಯದಿಂದ ನಡೀತಾವ. ಹಾಗಾಗಿ ಮಹಾತ್ಮರ ವಾಕ್ಯ ಕೇಳಿದಾಗ ನಾವು ಭಾಳ ಪರಿಶುದ್ಧ ಆಗ್ತೀವಿ.
ಭಾಳ ಅಂತಃಕರಣ ಶುದ್ಧ ಆಗ್ತದ, ನಮಗೆ ಏಕಾಗ್ರತೆ ಬರ್ತದ, ಪರಮಾನಂದ ಸುಖ ದೊರೀತದ. ಹಂಗನೇ ಅಂತರಂಗದ ಪ್ರಪಂಚನೇ ಹಂಗೇನೆ. ಯಾವಾಗ ಹೊಕ್ಕ ಈಜಾಡ್ಬಿಟ್ಟಾಗ ಮುತ್ತು ರತ್ನ ಅವಳ ಸಿಗ್ತಾನೆ ಹೋಗ್ತಾವ. ಹಂಗಾಗಿ ಒಂದು ದಿವಸದಾಗ ಒಂದೇ ನಿಮಿಷ ಕೇಳಿ, 5 ನಿಮಿಷನೇ ಕೇಳಿ, ಭಾಳ ಸಾರ್ಥಕವಾದ ಜೀವನ ಇದು ಆಗ್ತದಂತ ಹೇಳಿ ಅವರು ನಿಜಗೊಂಡ್ರು. ಮೈತ್ರೇದೇವಿ ಯಾಜ್ಞವಲ್ಕ್ಯರ ಒಂದು ಸಂವಾದ ರೂಪವಾದಂಥ ಪರಮಾನುಭವ ಬೋಧೆಯಲ್ಲಿ ಬರೆದಂಥದ್ದನ್ನು ಷಡಾಕ್ಷರಿ ಹೇಳ್ತಾ ಇದ್ದಾರೆ. ಅದೇ ಇನ್ನೂ ಒಂದು ವಿಚಾರ ಅದ, ಅದನ್ನೇ ಹಿಡ್ಕೊಂಡು ನಾಳೆ ಮಾತಾಡೋಣ. ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರಾವು.